ಮೈ ಬೆಸ್ಟ್ ಡೈರೆಕ್ಟ್ರಲ್ಲಿ ಐ ವುಡ್ ಲಿಸ್ಟ್ ಹಿಮ್ ಫಸ್ಟ್. ಬರವಣಿಗೆ ಆಗಲಿ, ಮೇಕಿಂಗ್ ಆಗಲಿ, ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನು ಅವನದೇ ಒಂದು ಸ್ಟೈಲ್. ಒಬ್ಬ ಹೀರೋ ಸುಮ್ಮನೆ ಒಂದು ಅರ್ಧೋಗಿರೋ ಬ್ಯಾಗ್ ಹಾಕೊಂಡು ಒಂದು ಟೊಮೆಟೊ ಹಣ್ಣು ಇಟ್ಕೊಂಡ್ಬಿಟ್ಟು ದೊಡ್ಡ ಹೀರೋ ಆಗ್ಬಿಟ್ನಲ್ಲ. ಸೂರ್ಯ ಹೇಳ್ದ ಮತ್ತೆ ಇದು ಓಮ್ ಕಾಲದಿಂದನೂ ರೌಡಿಸಮ್ ಅನ್ನೋದು ಅಷ್ಟೇ. ಒಬ್ಬ ಪೀಕ್ಗೆ ಹೋಗಿರ್ತಾನೆ, ಅವನೊಬ್ಬ ಚಿಲ್ಡರಿನೇ ಬಂದು ಹೊಡಿಯೋದು. Hello sir, welcome to the Hindu. ಹಾಯ್. So almost more than 20 years in the Kannada film industry nimdu. So we thought of talking to you about editing in movies. ಒಂದು ರೀತಿಯಲ್ಲಿ ನೀವು ಒಂದು ಮಾಸ್ಟರ್ ಕ್ಲಾಸ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ನಿಮ್ಮ ಮತ್ತು ಸೂರ್ಯ ಅವರ ಒಂದು ಫಿಲ್ಮೋಗ್ರಫಿನ ಮಾತಾಡೋಣ ಅಂತ. ಬಿಕಾಸ್ ಆಬ್ವಿಯಸ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ವಾಸ್ಟ್ ಇದೆ, ತುಂಬ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀರಾ. ಈ ಒಂದು ಕಾಂಬಿನೇಷನ್ ತುಂಬ ಪಾಪ್ಯುಲರ್. ಸೊ ವಿ ಥಾಟ್ ವಿಲ್ ಟಾಕ್ ಅಬೌಟ್ ಯುವರ್ ವರ್ಕ್ಸ್ ವಿತ್ ಸೂರಿ. ಸರ್, ಈಗ ನಾನು ಸತ್ಯ ಹೆಗಡೆ ಅವ್ರ ಹತ್ರ ಮಾತಾಡ್ತಿದ್ದೆ ದುನಿಯಾ ಬಗ್ಗೆ. ಅವ್ರೇನು ಹೇಳಿದ್ರಂದ್ರೆ ಒಂದು ಫ್ರೆಶ್ ಎನರ್ಜಿ ಇತ್ತು ಆ ಟೈಮಲ್ಲಿ. ನಾವು ಸಿನಿಮಾ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಶಾರ್ಟ್ಸ್ ವೇರ್ ಹ್ಯಾಂಡ್ ಹೆಲ್ಡಲ್ಲೇ ಮಾಡಿದ್ವಿ. ಆ್ಯಂಡ್ ಒಂದು ಕಮ್ಮಿ ಬಜೆಟ್ ಅನ್ನೋದಕ್ಕಿಂತ ಒಂದು ಇಷ್ಟು ಬಜೆಟ್ ಒಳಗೆ ಮುಗಿಸ್ಬೇಕು ಅನ್ನೋದೊಂದು ಚಾಲೆಂಜ್ ಕೂಡ ಇತ್ತು ನಮಗೆ. ಸೊ ಆ ರೀತಿಯಲ್ಲಿ ಎಡಿಟಿಂಗ್ಗೆ ನೀವೇನು ಫ್ರೆಶ್ ಅಪ್ರೋಚ್ ತಂದ್ರಿ ಅಂತ. ಬಿಕಾಸ್ ದುನಿಯಾ ಆ್ಯಂಡ್ ಮುಂಗಾರು ಮಳೆ ಸಾರ್ಟ್ ಆಫ್ ಒಂದು ರೀತಿಯಲ್ಲಿ ಹೊಸ ಏರಾನ ಶುರು ಮಾಡ್ತು ಅಂತ ಹೇಳ್ತಾರಲ್ವ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಎಡಿಟಿಂಗ್ ಅಂತ ಬಂದಾಗ ವಾಟ್ ವಾಸ್ ದಟ್ ಒನ್ ಥಿಂಗ್ ದಟ್ ವಾಸ್ ವೆರಿ ನ್ಯೂ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೀವು ಅಪ್ರೋಚ್ ಮಾಡಿದ್ದು? ಶುರು ಮಾಡೋಕ್ಕೆ ಏನಾದ್ರು ಮಾಡಬೇಕು ಅಂತ ಏನು ಸ್ಟಾರ್ಟ್ ಮಾಡಿದೆ ಅಲ್ಲ. ಬಿಕಾಸ್ ಸೂರ್ಯ ಅವರ ಜೊತೆಗೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದಿದ್ದು. ಒಂದು ಸಣ್ಣ ಅಂದರೆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಜೊತೆ. ಅದು ಬಿಟ್ಟರೆ ಅಂಥ ಕ್ಲೋಸ್ ಫ್ರೆಂಡು ಇರಲಿಲ್ಲ ಆವಾಗ. ಬಟ್ ಮಾಡ್ತಾ ಮಾಡ್ತಾ ಕ್ಲೋಸ್ ಆದ್ವಿ. ಆ್ಯಂಡ್ ಇಬ್ಬರು ಅವನ್ನ ಹೇಳಬೇಕಾದ್ರೆ ಎಲ್ಲನೂ ಫ್ರೆಶ್ ಆಗಿ ಟ್ರೈ ಮಾಡಬೇಕು. ಅಂದರೆ ಫ್ರೆಶ್ ಅಂದರೆ ಸಮಥಿಂಗ್ ಲೈಕ್ ಯಾರು ಮಾಡದೇ ಇರೋದು ಅಂತಲ್ಲ, ನಂದೊಂದು ಶೈಲಿ ಇರಬೇಕು ಅಂತಾನೆ. ಅವ್ನು ಬಿಗಿನಿಂಗಿಂದ ಇವತ್ತಿನ ತನಕ ಅವನದೊಂದು ಶೈಲಿ. ಬರವಣಿಗೆ ಆಗಲಿ, ಮೇಕಿಂಗ್ ಆಗಲಿ, ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನು ಅವನದೇ ಒಂದು ಸ್ಟೈಲ್. ಸೊ ನಾನು ನೋಡಿದಷ್ಟು ಮ್ಯಾಕ್ಸ್ ಅವನು ಎಲ್ಲೂ ಕಾಪಿ ಮಾಡಲ್ಲ. ಅವನ ಪ್ಲಸ್ ಪಾಯಿಂಟೇ ಅದು. ಆಮೇಲೆ ಫ್ರಮ್ ದ ಫಸ್ಟ್ ಫಿಲ್ಮ್ ತುಂಬ ಫ್ರೀಡಮ್ ಇದೆ ನನಗೆ ಅವನ ಜೊತೆ ವರ್ಕ್ ಮಾಡೋಷ್ಟು. ಒಂದೊಂದು ಹೇಳಬೇಕು ಅಂದರೆ ಮೈ ಬೆಸ್ಟ್ ಡೈರೆಕ್ಟ್ರಲ್ಲಿ ಐ ವುಡ್ ಲಿಸ್ಟ್ ಹಿಮ್ ಫಸ್ಟ್. ರೈಟ್. ನನಗೆ ಅವನ ಹತ್ರ ಇರೋ ಕಂಫರ್ಟಬಿಲಿಟಿ ಬಹುಶಃ ಯಾರ ಹತ್ರನೂ ಇಲ್ಲ. ಅಂದರೆ ನಾನು ಏನಾದ್ರು ಮಾಡ್ತಾ ಇದ್ರೆ ಅವ್ನಿಗೆ ಅರ್ಥ ಆಗ್ತಾ ಇರುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ. ಪ್ಲಸ್ ಅವ್ನು ತಗೊಂಬಂದಿರೋದು ಏನಕ್ಕೆ ಅನ್ನೋದನ್ನು ನನಗೆ ಅರ್ಥ ಆಗ್ಬಿಡ್ತಾ ಇತ್ತು. ಲೈಕ್ ಫಸ್ಟು ಫುಲ್ ಸೈಲೆಂಟ್ ರಶ್ ನೋಡ್ತೀವಿ. ಅಂದರೆ ಶೂಟ್ ಮಾಡೋದು ಅಷ್ಟು ಫುಲ್ ನೋಡಿದ್ಮೇಲೆ ಲೈಕ್ ಒಂದು ಸಜೆಷನ್ಸ್ ಇರ್ಬೋದು, ಒಂದು ಕ್ಲೋಸಪ್ಸ್ ಇರ್ಬೋದು, ಇಂಟರ್ಕಟ್ಸ್ ಏನೇನು ತೆಗೆದಿದ್ದಾನೆ ಎಲ್ಲ ನೋಡಿದ್ಮೇಲೆ ಹಿ ಗಿವ್ಸ್ ಮಿ ದ ಫ್ರೀಡಮ್ ಟು ಸೆಲೆಕ್ಟ್ ವಿಚ್ ಯಾವ ಡೈಲಾಗಿಗೆ ಯಾವ ಶಾರ್ಟ್ ಸೆಲೆಕ್ಟ್ ಮಾಡೋದು ಎಲ್ಲ ಫ್ರೀಡಮ್ ಕೊಡ್ತಾನೆ. ಬೈ ಚಾನ್ಸ್ ಏನಾದರೂ ಬರವಣಿಗೆಯಲ್ಲಿ ಅವ್ನು ಬರೆದಿರ್ಬೋದು ಇದು ಕ್ಲೋಸಲ್ಲೇ ಬೇಕು ಅಂತ, ಅದು ಮಾತ್ರ ಅವ್ನು ಪಿನ್ ಪಾಯಿಂಟ್ ಆಗಿ ಹೇಳ್ತಾನೆ ನನಗೆ ಹಿಂಗೆ ಬೇಕು ಮಚ್ಚ, ಇದನ್ನ ಮಾತ್ರ ಮಿಸ್ ಮಾಡಬೇಡ ಅಂತ. ಅದರ್ವೈಸ್ ವೆರಿ ನೀಟ್ ವರ್ಕ್ ವಿತ್ ಸೂರಿ. ರೈಟ್. ಸೊ ದುನಿಯಾದಲ್ಲಿ ಒಂದು ಅಬ್ಸರ್ವೇಷನ್ ಏನಂದ್ರೆ ತುಂಬಾ ಔಟ್ಡೋರ್ ಶೂಟ್ಸ್ ಅಲ್ವಾ ಅದು. ಒಂದು ರೀತಿಯಲ್ಲಿ ಟ್ರಾಫಿಕ್ ಇರಲಿ ಅಥವಾ ಸೌಂಡ್ಸ್ ಇರಲಿ. ಸೊ ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಔಟ್ಡೋರಲ್ಲಿ ತೆಗೆದಾಗ ಎಡಿಟಿಂಗ್ ಅಲ್ಲಿ ಏನು ಚಾಲೆಂಜಸ್ ಬರುತ್ತೆ ಅಂತ? ಎಡಿಟಿಂಗ್ ಅಲ್ಲಿ ಬರೋ ಚಾಲೆಂಜಸ್ ದೋಸ್ ಡೇಸ್ ಅಂದಾಗ ಆಡಿಯೋ ವುಡಂಟ್ ಬಿ ದೇರ್. ಅಂದರೆ ಎಕ್ಸ್ಟ್ರೀಮ್ ವೈಡ್ಸ್ ಎಲ್ಲ ತೆಗಿತಾನೆ ಸೂರ್ಯದ. ಅದೊಂದು ಇದು ಎಕ್ಸ್ಟ್ರೀಮ್ ವೈಡ್ಸ್ ತೆಗಿತಾನೆ. ವೈಡ್ಸ್ ತೆಗೆದಾಗ ನಾಗರ ರೆಕಾರ್ಡಿಂಗಿಗೆ ಅಂದರೆ ಒಂದು ವೈಡ್ ಅಂತ ಇಷ್ಟು ವೈಡ್ ತೋರಿಸಿದಾಗ ಮೈಕ್ ಎಲ್ಲಿ ಇಡ್ತೀರಾ? ಸೊ ಕಾಣಿಸುತ್ತೆ. ಅದಕ್ಕೋಸ್ಕರ ಅವಾಯ್ಡ್ ಆಗೋಕ್ಕೋಸ್ಕರ ಎಲ್ಲೋ ಬಚ್ಚಿಟ್ಟಿರ್ಬೋದು, ಅದು ಡಿಸ್ಟೆನ್ಸಲ್ಲಿ ಬಚ್ಚಿಟ್ಟಿರ್ಬೋದು, ಇಲ್ಲ ಒಬ್ಬ ಕ್ಯಾರೆಕ್ಟರ್ಗೆ ಹಿಂದೆ ಎಲ್ಲರೂ ಇಟ್ಟಿರ್ಬೋದು. ಅವಾಗ ಆಡಿಯೋ ಕ್ಯಾಚ್ ಆಗಲ್ಲ. ಆ ಕ್ಯಾಚ್ ಆಗದೆ ಇದ್ದಾಗ ನಮಗೆ ಡಬ್ಬಿಂಗ್ ಕಳ್ಸೋಕ್ಕೋಸ್ಕರ ಆರ್ಟಿಸ್ಟ್ಗಳಿಗೂ ತುಂಬ ಕಷ್ಟ ಆಗುತ್ತೆ. ನಾವು ಆಡಿಯೋ ಇಲ್ಲ ಅಂದ ತಕ್ಷಣ ಅವರು ಡಬ್ಬಿಂಗ್ ಸ್ಟುಡಿಯೋಲ್ಲಿ ನಿಂತ್ಕೊಂಡು ವೈಡ್ ಶಾಟ್ಸ್ನ ಡಬ್ ಮಾಡೋದು ಕಷ್ಟ. ಅದೇ ಮೇಯ್ನ್ ಆಗಿ ಬರೋದು ಇನ್ ಔಟ್ಡೋರ್ಸ್. ಆಡಿಯೋಸ್ ದೋಸ್ ಡೇಸ್ ವೆರ್ ವೆರಿ ಪೆಥೆಟಿಕ್ ಹೇಳಬೇಕು ಅಂದರೆ. ಈಗ ತುಂಬ ಇಂಪ್ರೂವ್ ಆಗಿದೆ. ಸೊ ಆಡಿಯೋ ವೈಸ್ ಅದೊಂದು. ಅದು ಬಿಟ್ಟರೆ ಆಂಬಿಯನ್ಸ್ ಕೆಲವು ಸರ್ತಿ ಏನಾಗುತ್ತೆ, ಆ ಆಂಬಿಯನ್ಸ್ ನಾಯ್ಸ್ ಜೊತೆ ಇದ್ದಾಗ ಆ ಸೀನ್ದು ಇಂಟೆನ್ಸಿಟಿ ಏನು ಅನ್ನೋದು ಫೈನಲ್ ನೋಡೋಕ್ಕೆ ಮುಂಚೆ ನಮ್ಗೆ ಜಡ್ಜ್ ಮಾಡ್ಬೋದು. ಕರೆಕ್ಟ್. ಆಡಿಯೋ ಆಂಬಿಯನ್ಸ್ ಜೊತೆಗೆ ಶೂಟ್ ಮಾಡಿದಾಗ ಆಂಬಿಯನ್ಸ್ ಅನ್ನೋದು ಗೊತ್ತಲ್ಲ ನಿಮಗೆ, ಏರ್ ನಾಯ್ಸು, ಲಾರಿ ವೆಹಿಕಲ್ ನಾಯ್ಸ್ ಎಲ್ಲ ಹಂಗೆ ಬರುತ್ತಲ್ಲ. ಸೊ ಅದ್ರ ಜೊತೆಗೆ ಆಡಿಯೋ ಯಾವ ಲೆವೆಲಲ್ಲಿ ಇರುತ್ತೆ, ಸೊ ಮ್ಯೂಸಿಕ್ಗೆ ಏನು ಸ್ಕೋಪ್ ಕೊಡ್ಬೋದು ನಾವು ಅನ್ನೋದೆಲ್ಲ ನಾವು ಇಲ್ಲೇ ಬ್ಯಾಕ್ ಎಂಡಲ್ಲೇ ನಾವು ಜಡ್ಜ್ ಮಾಡೋಕೆ ಒಂದು ಮೇನ್ ಚಾನ್ಸ್ ಇರುತ್ತೆ.
ರೈಟ್ ರೈಟ್. ಸೊ ದುನಿಯಾ ಬರುತ್ತೆ, ದೊಡ್ಡ ಹಿಟ್ ಆಗುತ್ತೆ ಸಿನಿಮಾ, ಅದು ಒಂದು ಇಂಡಸ್ಟ್ರಿ ಹೆಂಗ್ ರಿಯಾಕ್ಟ್ ಮಾಡ್ತು ಅಂತ ಹೇಳ್ತೀರಾ? ಬಿಕಾಸ್ ಈಗ ಏನು ಪಾಪ್ಯುಲರ್ ಬಿಲೀಫ್ ಏನಂದ್ರೆ ಥಿಯೇಟ್ರಿಗೆ ಜನ ಹೋಗ್ತಾ ಇರಲಿಲ್ಲ, ಸೊ ಇದು ಮತ್ತೆ ಮುಂಗಾರು ಮಳೆ ವಾಪಸ್ ಒಂಥರ ಜನ ಮತ್ತೆ ಮತ್ತೆ ಹೋಗಂಗೆ ಮಾಡ್ತು ಅಂತಲ್ಲ. ನಿಮ್ಗೆ ಜ್ಞಾಪಕ ಏನಿದೆ ಆ ಟೈಮಲ್ಲಿ ಆ ರಿಯಾಕ್ಷನ್ಸ್? ರಿಯಾಕ್ಷನ್ ಒಂದು ಬೇಸಿಕ್ ರಿಯಾಕ್ಷನ್ ಏನಿತ್ತು ಅಂದರೆ, ಒಬ್ಬ ಹೀರೋ ಸುಮ್ಮನೆ ಒಂದು ಅರ್ಧೋಗಿರೋ ಬ್ಯಾಗ್ ಹಾಕೊಂಡು ಒಂದು ಟೊಮೆಟೊ ಹಣ್ಣು ಇಟ್ಕೊಂಡ್ಬಿಟ್ಟು ದೊಡ್ಡ ಹೀರೋ ಆಗ್ಬಿಟ್ನಲ್ಲ. ಆಮೇಲೆ ಅವ್ನು ನ್ಯಾಚುರಲ್ ಸ್ಟಂಟ್ ಮಾಡ್ತಾನೆ. ಆಮೇಲೆ ಎಲ್ಲರಿಗೂ ಹೇಗಿತ್ತು ಅಂದರೆ, ದಟ್ ವಾಸ್ ಲೈಕ್ ಒಬ್ಬ ಹೀರೋ ಅವ್ನು ಖುದ್ದಾಗಿ ಅಂದರೆ ಆ್ಯಕ್ಷನ್ ನಾರ್ಮಲಿ ಹೆಂಗಿರುತ್ತೆ ಅಂದರೆ, ಒಂದು ಕಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಆಕ್ಷನ್ಗೆ ಹೋಗುತ್ತಾರೆ. ಒಂದು ಸೀನಿಂದ ಹೋಗುವಾಗ ಈ ಆಕ್ಷನ್ ಬ್ಲಾಕೇ ಸಪ್ರೇಟ್ ಆಗಿರೋದು. ಬಟ್ ಸೂರಿ ಸಿನಿಮಾದಲ್ಲಿ, ಆ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ಟಾಕಿ ಜೊತೆನೆ ಆಕ್ಷನ್ ಸ್ಟಾರ್ಟ್ ಆದಾಗ ಅಲ್ಲಿ ಕಟ್ಸೇ ಇರಲ್ಲ. ಸೊ ಲೈವ್ ಆಕ್ಷನ್ ನಾನು ಮಾತಾಡ್ತಿರ್ತೀನಿ, ನನ್ನ ಬೆನ್ನಿಂದ ಯಾರೋ ಬಂದು ಹೊಡೆದು ನಾನ್ ಮುಂದಕ್ಕೆ ಅಂದ್ರೆ ನಾನು ವಿಜಿ ಕ್ಯಾರೆಕ್ಟರ್ ಅವರು ಬಂದು ಮುಂದಕ್ಕೆ ಹೋಗಿ ಜರುಗಿ ಆ ಏನ್ ಕಮೋಷನ್ ಇರುತ್ತೆ ಅಷ್ಟನ್ನು ಒಂದೇ ಶಾರ್ಟ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಾರಲ್ಲ. ಸೊ ಅದು ಆ ಅನುಭವ ಪ್ರಾಬಬ್ಲಿ ಎಲ್ಲರಿಗೂ ಫ್ರೆಶ್ ಆಗಿತ್ತು. ಯಾಕಂದ್ರೆ ಹೊಸ ಹೀರೋ ಇಷ್ಟು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಆಗ್ತಾನೆ, ಇಷ್ಟು ಒಳ್ಳೆ ಫೈಟ್ ಮಾಡ್ತಾನೆ, ಅದೆಲ್ಲ ದೊಡ್ಡ ಪ್ಲಸ್ ಆಯ್ತು. ಅದ್ರ ಜೊತೆಗೆ ಸೂರಿದು ರೈಟಿಂಗ್, ಮೈನ್ ಅವ್ನ ರೈಟಿಂಗ್ ಅವನ ಬೆನ್ನೆಲುಬು. ಸೊ ಹಿಸ್ ಸ್ಟ್ರೆಂತ್ ಇಸ್ ಹಿಸ್ ರೈಟಿಂಗ್. ಸೊ ಆಮೇಲೆ ಡೈಲಾಗ್ಸ್ ತರಲೆ ತರ ಡೈಲಾಗ್ ಬರೀತಾನೆ. ಕ್ಯಾರೆಕ್ಟರ್ಸ್ನ ಟು ದ ಮ್ಯಾಕ್ಸ್ ಯೂಸ್ ಮಾಡ್ತಾನೆ. ಒಂದು ಬರವಣಿಗೆಯಲ್ಲಿ ಒಂದು ಕ್ಯಾರೆಕ್ಟರ್ನ ತಗೊಂಡ್ರೆ, ರಂಗಾಯಣ ರಘು ಸರ್ನ ತಗೊಂಡ್ರೆ ಅವ್ರ ಕೈಯಲ್ಲಿ ಏನೇನ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು ನನ್ನ ಪ್ರಕಾರ ಅವನೇನೆ. ಸೊ ಎವ್ರಿಥಿಂಗ್ ಇಸ್ ಹಿಸ್ ಓನ್ ಸ್ಟ್ರೆಂತ್. ಆ್ಯಂಡ್ ಈಗ ಒಂದು ದೊಡ್ಡ ಹಿಟ್ ಆಯಿತು, ಒಂದು ರೀತಿಯಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಇತ್ತು, ಎಲ್ಲ ಹೋಲ್ಸಮ್ ಸಾಂಗ್ಸ್ ಎಲ್ಲ ಇತ್ತು. ಸಡನ್ ಆಗಿ ಒಂದು ರೀತಿಯಲ್ಲಿ ವೆರಿ ಜಾನರ್ ಸ್ಪೆಸಿಫಿಕ್ ಸಿನಿಮಾ ಮಾಡ್ತೀರಾ. ಅಂದರೆ ಇಂತಿ ನಿನ್ನ ಪ್ರೀತಿಯ ಕೆಲವರಿಗೆ ಅಕ್ವೈರ್ಡ್ ಟೇಸ್ಟ್ ಇರಬೇಕು. ಅಂದರೆ ನಾನು ಈ ಸಿನಿಮಾ ನೋಡ್ತಿರೋದೇ ಸ್ವಲ್ಪ ಬೇಜಾರಾಗಕ್ಕೆ, ಅಥವಾ ಈ ನಾವು ಥಿಯೇಟ್ರ್ ಒಳಗೆ ಹೋದರೆ ಖುಷಿಯಾಗಿ ನೋಡ್ತೀವಿ ಅನ್ನೋದು ಅಲ್ಲದೆ ಸ್ವಲ್ಪ ಒಂದು ರಿಯಾಲಿಟಿ, ಹಾರ್ಡ್ ಹಿಟ್ಟಿಂಗ್ ರಿಯಾಲಿಟಿನೇ ನೋಡ್ತೀನಿ ಅನ್ನೋರಿಗೆ ಅದು ಹಿಡಿಸುತ್ತೆ. ಅದು ಆಬ್ವಿಯಸ್ಲಿ ಅಷ್ಟು ರೀಚ್ ಆಗಲಿಲ್ಲ ಮೂವಿ. ಆವಾಗ ನಿಮಗೆ ವಾಸ್ ಇಟ್ ಲೈಕ್ ಅ ರಿಯಾಲಿಟಿ ಚೆಕ್, ಅವ್ರು ನಿಮ್ಗೆ ಬೇಜಾರಾಯ್ತಾ, ಅಥವಾ ಯಾವ ಥರ ರಿಯಾಕ್ಟ್ ಮಾಡಿದ್ರಿ ಅಂತ? ಬಿಕಾಸ್ ತುಂಬ ಪ್ಯಾಷನ್ ಇಟ್ಕೊಂಡೇ ಮಾಡಿರ್ತೀರ, ವೆರಿ ಕ್ಲೋಸ್. ಅವರು ಹೇಳ್ತಾರೆ ಸೂರಿ ಅವರು, ನನಗೆ ಇಮೋಷ್ನಲಿ ವೆರಿ ಕ್ಲೋಸ್ ಫಿಲ್ಮ್ ಇದು ಅಂತ. ಸೊ ಅದು ಹೆಂಗೆ ಅಂತ? ಒನ್ ಆಫ್ ಮೈ ಬೆಸ್ಟ್ ಫಿಲ್ಮ್ ನನಗೆ ಅದೇ. ಆಫ್ಟರ್ ದುನಿಯಾ ತುಂಬಾ ಎಂಜಾಯ್ ಮಾಡಿ ಕೆಲಸ ಮಾಡಿದ್ದು ಇಂತಿ ನಿನ್ನ ಪ್ರೀತಿಯ, ಬೋತ್ ಮೀ ಅಂಡ್ ಸೂರಿ. ಅಲ್ಲಿ ಒಂದು ಚಾಲೆಂಜ್ ನಮ್ಮ ಇಬ್ರಿಗೂ ಏನ್ ಬರುತ್ತೆ ಅಂದ್ರೆ, ನಮ್ಮ ತಂದೆ ಅವರಿಗೆ ಅವನು ದುನಿಯಾ ಬಂದು ಫೈನಲ್ ಪ್ರಿಂಟ್ ಅಪ್ಪಾಗಿ ತೋರಿಸಿದ್ದು. ಸೊ ಇದನ್ನೇನ್ ಮಾಡ್ದ, ಬಿಫೋರ್ ದ ರೀ ರೆಕಾರ್ಡಿಂಗ್ ಅಂದ್ರೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮುಂಚೆನೆ ಅಪ್ಪಂಗೆ ತೋರಿಸಿದ ತಕ್ಷಣ ಅಪ್ಪ ಹೇಳಿದ್ರು, ಇಲ್ಲ ಸೂರಿ ಇದು ವರ್ಕ್ ಆಗಲ್ಲ ಅಂದ್ರು. So it was very hard for us, both of us. It was hard. ಆಮೇಲೆ my dad was like, ಏನಕ್ಕೆ ಹಿಂಗ್ ಮಾಡಿದೀರಾ, ವೈ ಬಾರ್ ಟು ಬಾರ್ ಅಂದ್ರೆ ಸನ್ನಿವೇಶಗಳು. ಪ್ರತಿ ಸೀನಲ್ಲಿ ಆ ಹೀರೋ ಒಂದು ಡಿಪ್ರೆಷನ್ಗೆ ಹೋದಾಗ ಅವ್ನು ಕುಡ್ತಕ್ಕೆ ಇದಾಗಿ ಕಡಿಮೆ ಆಗಿ, ದಿನ ಎದ್ರೆ ಬೆಳಗ್ಗೆ ಎದ್ರೆ ಮಧ್ಯಾಹ್ನ ಆದ್ರೆ ಮಲ್ಗಿ ಎದ್ದೊಳ್ತಾನೆ ತಿರ್ಗಾ ಡ್ರಿಂಕ್. ಸೊ ಇದನ್ನ ನೀವು ಪಿಕ್ಚರ್ಗೆ ವರ್ಕ್ ಆಗಲ್ಲ ಅಂತ. ಬಿಕಾಸ್ ಅವರೆಲ್ಲ ಒಂದು ಅವ್ರ ಜಡ್ಜ್ಮೆಂಟೇ ಬೇರೆ ತರ. ನಮ್ಗೆ ಅದು ಇವತ್ತಿಗೂ ಅರ್ಥ ಆಗಿಲ್ಲ ನನ್ನ ತಂದೆದು. ಸೊ ಅವಾಗ ಹೇಳಿದ ತಕ್ಷಣ ಸೂರಿಗೂ ಒಂಚೂರು ಬೇಜಾರಾಯ್ತು. ಬಟ್ ಆಸ್ ಯು ಸೆಡ್, ಅವತ್ತಿನ ದಿನಕ್ಕೆ ಅದು ಇಟ್ ವಾಸ್ ಕನ್ಸಿಡರ್ಡ್ ನಾಟ್ ಗುಡ್ ಮೂವಿ. ಬಟ್ ಇವತ್ತು ಅದನ್ನ ಕಲ್ಟ್ ಅಂತಿದ್ರೆ ಬಹುಶಃ ಅವನು ತುಂಬಾ ಅರ್ಲಿ ಮಾಡ್ಬಿಟ್ಟಿದ್ದಾನೆ. ಇವತ್ತು ಮಾಡೋ ಸಿನಿಮಾನ ಅವತ್ತೇ ಮಾಡ್ಬಿಟ್ಟಿದ್ದಾನೆ. ಸೊ ರಿಯಾಲಿಟಿ ಯಾರಿಗೂ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಆನ್ ಅ ಲಾಂಗರ್ ರನ್ ಇವಾಗ ನಮಗೂ ಸೂರಿಗೂ ಒಂದ್ ಸ್ವಲ್ಪ ಅರ್ಥ ಆಗಿದೆ. ರಿಯಾಲಿಟಿ ಸ್ವಲ್ಪ ಕಷ್ಟ, ಬಟ್ ರೈಟ್ ಟೈಮ್ ನೋಡ್ಕೊಂಡು ರೈಟ್ ವೇ ಕತೆ ಹೇಳಿದಾಗ ಅದು ವರ್ಕ್ ಆಗುತ್ತೆ. ಓಕೆ. ಸೊ ಈ ತರ ಸಿನಿಮಾದಲ್ಲಿ ನೀವು ಹೆಂಗ್ ಲಿಫ್ಟ್ ಮಾಡ್ತೀರಿ? ಈಗ ಒಂದೇನಂದ್ರೆ ಆಸ್ ಅ ಕೋರ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ಕ್ವೈಟ್ ಡಿಪ್ರೆಸಿಂಗ್. ಅಂದರೆ ಒಬ್ಬ ಬ್ರೇಕಪ್ ಆಗಿರೋನು ಅವ್ನಿಗೆ ಅದನ್ನ ಆಚೆ ಬರಕ್ ಆಗ್ತಾ ಇಲ್ಲ. ಆ್ಯಂಡ್ ಸೀನ್ಸ್ ಕೂಡ ನೀವು ಹೇಳ್ದಂಗೆ ಒಂದು ಸ್ಪೆಕ್ಟಕಲ್ ಥರ ಇಲ್ಲ. ನಾಳೆ ಯಾರನ್ನೋ ಎದ್ದು ಹೊಡೆಯೋದಿರಲಿ ಅಥವಾ ಸಾಂಗ್ಸ್, ಡ್ಯಾನ್ಸ್, ಆ ಥರ ಕಾಮಿಡಿನೂ ಕಮ್ಮಿ. ಸೊ ಎಡಿಟಿಂಗಲ್ಲಿ ಏನಾರೋ ಒಂದು ಚೂರು ಒಂದು ರಿದಮ್ ಥರದಿರಲಿ ಅಥವಾ ಆ ಮೂವಿನ ಲಿಫ್ಟ್ ಮಾಡೋಕ್ಕಾಗುತ್ತಾ? ಸೊ ದಟ್ ನಮ್ಮ ಮೂಡ್ ಕೂಡ ಹಾಗೆ ಚೇಂಜ್ ಆಗೋ ಥರ. ಆ ಸಿನಿಮಾದಲ್ಲಿ ಮಾಡಿರೋ ತಪ್ಪಿಗಿಂತ ಮಾಡದೇ ಇರೋದು ನಾವು ಮಾಡಬಹುದಾಗಿತ್ತು ಅನ್ನೋದೊಂದು ಅವತ್ತಿನ ದಿನಕ್ಕೆ ಐಡಿಯಾ ಇರಲಿಲ್ಲ. ಬಟ್ ಇವಾಗೇನು ಅಂದ್ರೆ ಆ ಥರದ ಸನ್ನಿವೇಶಗಳನ್ನ ಆದಷ್ಟು ತುಂಬಾ ಚುರುಕಾಗಿ ಮುಗಿಸಿದ್ರೆ, ಅದು ಮನಸ್ಸಿಗೆ ತಟ್ಟ ಅಷ್ಟರಲ್ಲಿ ಆ ಸೀನ್ ಮುಗಿದೋದ್ರೆ ಬಹುಶಃ ಆಡಿಯನ್ಸ್ಗೆ
ಬೇಜಾರ್ ಅಂತ ಅನ್ಸಲ್ಲ. ಹ್ಮ್ ಓಕೆ, ಏನೋ ಬಂತು, ಅವ್ನ ಫೀಲಿಂಗ್ ತರ ಬಂತು, ಬಟ್ ಅದ್ ಕಣ್ಮರೆಯಾಗಿ ನೆಕ್ಸ್ಟ್ ಸೀನ್ ಹೊರಟೋಗಿದ್ರೆ ಹ್ಮ್ ತುಂಬಾ ಪ್ರೆಸೆಂಟಬಲ್ ಆಗಿರುತ್ತೆ. ಅಂಡ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬಹುದು ಎಡಿಟಿಂಗ್ ಅಲ್ಲಿ. ಸೊ ಈ ತರ ಒಂದು ಸಿನಿಮಾ ಆಗುತ್ತೆ ಅಂಡ್ ಸಡನ್ಲಿ ವಿಲ್ ಬಿ ಲೈಕ್ ವಿ ಹ್ಯಾವ್ ಟು ಪ್ರೂವ್ ಅ ಪಾಯಿಂಟ್. ಅಂದ್ರೆ ನಾವು ಮುಂದಿನ ಸಿನಿಮಾ ನಾವು ಜನಕ್ಕೆ ತೋರಿಸ್ಬೇಕು ವಾಟ್ ವಿ ಆರ್ ಕೇಪಬಲ್ ಆಫ್ ಅಂತ. ಆ ರೀತಿ ಒಂದು ಎನರ್ಜಿಲ್ ಮಾಡಿದ್ದ ಜಂಗ್ಲಿ. 100% ಅದು ಸಿ ಎವ್ರಿ ಗಿವನ್ ಪಾಯಿಂಟ್ ನಾನು ಸೂರ್ಯನೇ ಕ್ರೆಡಿಟ್ ಕೊಡ್ತಿರ್ತೀನಿ. ಯಾಕಂದ್ರೆ ಅವನ್ ಅದೆಲ್ಲ ಬರ್ದಿಲ್ಲ ಅಂದ್ರೆ ದೇವರಾಣೆಗೂ ನಾವು ಯಾರು ಅದಕ್ಕೆ ಒಂದು ಭಾಗಿಯಾಗಿರಕ್ ಆಗ್ತಿರ್ಲಿಲ್ಲ. ಸೊ 100% ಇಟ್ಸ್ ಹಿಸ್ ಓನ್ ಎಫರ್ಟ್. ಬಟ್ ಅವನಿಗೆ ಅದು ಹಾರ್ಡ್ ಹಿಟ್ಟಿಂಗ್ ಆಗಿತ್ತು. ಅವಾಗ್ಲೇ ಹೇಳ್ದಂಗೆ ತಂದೆ ಹೇಳದ್ಮೇಲೆ ಫಸ್ಟ್ ಡೇ ಶೋ ಆದ್ಮೇಲೆ ವಾಪಸ್ ಬಂದು ತಪ್ಪಾಯ್ತಣ ಅಂತ ಹೇಳ್ದ ತಂದೆಗೆ. ಈ ತರ ಇಲ್ಲ ಬಿಡು ಸೂರ್ಯ, ಒಂದ್ ಮುಗಿತಾನೆ, ನೆಕ್ಸ್ಟ್ ಹೊರಟ್ಬಿಡು ಅಷ್ಟೇ. ಸೊ ಅವನು ಹಿ ಟುಕ್ ಇಟ್ ಆಸ್ ಅ ಚಾಲೆಂಜ್. ಇನ್ನೊಂದ್ಸತಿ ನಾನು ಈ ತಪ್ಪು ಮಾಡಬಾರ್ದು. ಲೈಕ್ ನಾವು ಮಾಡೋದು ಯಾರಿಗೆ? ನಮ್ ತಂದೆ ಕೇಳೋದು ಯಾವಾಗ್ಲೂ ಮಾಡೋದು ಯಾರಿಗೆ? ಸಿನಿಮಾ ಆಡಿಯನ್ಸ್ಗೆ, ಅವ್ರಿಗೋಸ್ಕರ ಮಾಡು, ಅವ್ರನ್ನ ಎಂಟರ್ಟೈನ್ ಮಾಡು. ಅದು ಅವ್ನು ಸೀರಿಯಸ್ ಆಗಿ ತಗೊಂಡು ನೆಕ್ಸ್ಟ್ ತರ್ಲೆನೆ ಮಾಡಿದ್ದು ಜಂಗ್ಲಿಯಲ್ಲಿ. ಅಲ್ಲಿಂದ ಫುಲ್ ತರ್ಲೆನೆ. ಹೌದು ಕರೆಕ್ಟ್. ಅಂದ್ರೆ ತರ್ಲೆ ಅನ್ನೋದಕ್ಕಿಂತ ಒಂದು ಮೂಮೆಂಟ್ಸ್ ಮೇಲೆ ಮೂಮೆಂಟ್ಸ್ ಕೊಡ್ತಾನೆ ಇರ್ತಾರೆ ಅವರು. ಅಂದ್ರೆ ಹೈ ಹಿಟ್ಟಿಂಗ್. ಅದೇ ಬೋರ್ ಆಗದಿರೋ ಒಂದು ಸೀರೀಸ್ ಆಫ್ ಮೂಮೆಂಟ್ಸ್ ನ ಕ್ಲಬ್ ಮಾಡಿದ್ರೆ ಕರೆಕ್ಟ್. ಅದನ್ನ ಸಿನಿಮಾ ನೋಡಿದ್ಮೇಲೂ ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡೋಂಥದ್ದು ರೈಟಿಂಗ್ ಅವ್ನು ಮಾಡೋನು. ಯೋಚನೆ ಮಾಡೋದು ಲೈಕ್ ಈ ಸಿನಿಮಾ ಒಂದು ಹಿಟ್ ಆಯ್ತು, ಹಿಟ್ ಆದ್ರೂ ನೆಕ್ಸ್ಟ್ ಸಿನಿಮಾ ಮುಂಚೆ ಪ್ರತಿ ಸೂರಿ ಫ್ಯಾನ್ಸ್ ಅಂತ ಹೇಳ್ಬೋದು, ಸೂರಿ ಫ್ಯಾನ್ಸ್ಗಳು ಹೇಳೋದು ಆ ಸಿನಿಮಾದಲ್ಲಿ ಹಂಗೆಲ್ಲ ಬರ್ದಿದ್ರು, ನೆಕ್ಸ್ಟ್ ಸಿನಿಮಾ ಇನ್ನೇನ್ ಕೊಡ್ಬೋದು ಅವರು ಅನ್ನೋ ಒಂದು ವೈಟಿಂಗ್ ಕೊಡ್ತಿದ್ದ ಅವನು. ದಟ್ ಆಫ್ಟರ್ ದಟ್ ವಾಸ್ ಜಾಕಿ ಎಲ್ಲ ಕೊಟ್ಟ, ಸರಿಯಾಗಿ ಕೊಟ್ಟ. ಸೊ ಈಗ ಜಾಕಿ ಅಂತ ಬಂದ್ರೆ ಫಸ್ಟ್ ಟೈಮ್ ದುನಿಯಾ ವಿಜಯ್ ಅವರು ಅಬ್ವಿಯಸ್ಲಿ ಒಂದು ಸ್ಟಾರ್ ಫ್ಯಾಮಿಲಿ ಇಂದ ಬರಲಿಲ್ಲ. ಲೈಕ್ ಅವರು ಒಂದು ಸಪೋರ್ಟಿಂಗ್ ರೋಲ್ಸ್ ಮಾಡ್ಕೊಂಡೆಲ್ಲ ಬಂದ್ರು. ಈಗ ಒಂದು ಸ್ಟಾರ್ ಜೊತೆ ಕೆಲಸ ಮಾಡಬೇಕು. ಪುನೀತ್ ಅವರು ಆಲ್ರೆಡಿ ಸ್ಟಾರ್ ಆಗಿದ್ರಲ್ವಾ. ಸೊ ಅದು ಬಂದಾಗ ಒಂದೇನಂದ್ರೆ ಪುನೀತ್ ಅವ್ರನ್ನ ಒಂದ್ ರೀತಿ ಯಾರಿಗೂ ತೋರಿಸ್ತಿರೋ ತರ ತೋರಿಸ್ಬೇಕನ್ನೋದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ನಿಮ್ಗೆ. ಅದು ಹೆಂಗೆ ಪುಲ್ ಆಫ್ ಮಾಡಿದ್ರಿ? ಅಂಡ್ ನೀವ್ ಏನೇನ್ ಪ್ಲಾನ್ ಮಾಡಿದ್ರಿ ಅಂತ ಎಡಿಟಿಂಗ್ ಇಲ್ಲಿ, ಅಥವಾ ಜಸ್ಟ್ ಅವ್ರ ಆಸ್ ಅ ಹೀರೋ ತೋರ್ಸೋದಿಕ್ಕೆ? ಆಸ್ ಎ ಹೀರೋ ತೋರ್ಸೋದಕ್ಕೂ ಫೈಟ್ಸ್ ವೇರ್ ದ ಓನ್ಲಿ ಪ್ಲೇಸ್ ಟು ತುಂಬಾ ಏನ್ ಹೇಳೋದು, ಹೀರೋಯಿಸಮ್ ಅಂತ ತೋರ್ಸಕ್ಕಾಗೋದು ಫೈಟ್ಸ್ ಅಲ್ಲಿ ಮಾತ್ರ. ಬಟ್ ಅಲ್ಲಿ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಅಪ್ಪು ಸರ್ ಯಾವತ್ತೂ ಆ ತರದ ಡೈಲಾಗ್ಸ್ ಮಾತಾಡಿರ್ಲಿಲ್ಲ. ಆಮೇಲೆ ಇಟ್ ವಾಸ್ ಇಸ್ ಇನ್ನಸೆನ್ಸ್. ಅದ್ರ ಜೊತೆಗೆ ಮೋಲ್ಡ್ ಆದ್ರು ಅವರು. ಸೊ ಒಂಥರ ಮನೆ ಮಗ ನಾರ್ಮಲ್ ತರಲೆ ಮಾಡೋ ತರದ ಹುಡುಗ. ಯಾಕಂದ್ರೆ ಅವ್ರು ಪ್ರೀವಿಯಸ್ಲಿ ಯಾವ್ದು ಮಾಡದೇ ಇರೋದಕ್ಕೆ ಅದೊಂದು ಹೈಲೈಟ್ ಆಗಿತ್ತು ನಮ್ಗೆ. ಸೊ ಅದೇ ಆಕ್ಷನ್ ಅಂತ ಹೇಳಿದ್ರಲ್ಲ, ಒಂದು ಐ ಥಿಂಕ್ ಒಂದು ಕಾಡಲ್ಲಿ ಒಂದು ಫೈಟ್ ಬರುತ್ತಲ್ವಾ, ಅದು ಜ್ಞಾಪಕ ಇದೆಯಾ? ಅಂದ್ರೆ ತುಂಬಾ ಯಾವ ತರ ಕಟ್ ಮಾಡಿದ್ರಿ? ತುಂಬಾ ಫಾಸ್ಟ್ ಆಗೂ ಇದೆ ಅದು, ಒಂದ್ ರೀತಿಯಲ್ಲಿ ಥ್ರಿಲ್ಲಿಂಗ್ ಆಗೂ ಇದೆ ಅದು. ಆ ಫೈಟ್ ಅಲ್ಲಿ ಪ್ಲಸ್ ಪಾಯಿಂಟ್ ಬಂದು ಹ್ಯಾಂಡಲ್ಡ್ ಕ್ಯಾಮ್ರಾ ಅಲ್ವಾ. ಹ್ಯಾಂಡಲ್ಡ್ ಆದಾಗ ಏನೋ ಸಣ್ಣ ಜರ್ಕು ಕೂಡ ತುಂಬಾ, ಅಂದ್ರೆ ದೊಡ್ಡ ಸ್ಕ್ರೀನ್ ನೋಡುವಾಗ ತುಂಬಾ ಜಾರಿಂಗ್ ಆಗಿರುತ್ತೆ. ಸೊ ನಾವು ಕಟ್ ಮಾಡಿದಾಗ್ಲೂ ಆ ಎಫೆಕ್ಟ್ ಸೌಂಡ್ ನೆಕ್ಸ್ಟ್ ಅದ್ರದ್ದು ಲೀಕೇಜ್ ಅಂತ ಬರುತ್ತೆ. ಈಗ ಡಂಗ್ ಅಂದಾಗ ಡಂಗ್ ಅನ್ನೋ ಫಸ್ಟ್ ಫ್ರೇಮ್ ಮೇಲೆ ಕಟ್ ಮಾಡಿರ್ತೀನಿ, ಅದ್ರದ್ದು ನೆಕ್ಸ್ಟ್ ಶಾಟ್ ಯಾವ ಆಂಗಲ್ ಬೇರೆ ಆಕ್ಸಿಸ್ ಬೇಕಾದ್ರೆ ಇರ್ಬೋದು. ಸೊ ಅದಕ್ಕೆ ಕೊಡೋ ಬ್ರೀದಿಂಗ್ ಸ್ಪೇಸ್, ಆ ಬ್ರೀದಿಂಗ್ ಸ್ಪೇಸ್ ಜೊತೆ ಈ ಕ್ಯಾಮ್ರಾ ಶೇಕ್ ಇರೋದ್ರಿಂದ ಅದು ಕ್ಯಾರಿ ಆಗ್ತಿತ್ತು. ಸೊ ಹಾಗಾಗಿ ನಿಮ್ಗೆ ಎಲ್ಲ ಮ್ಯೂಸಿಕ್ ಸೌಂಡ್ಸ್ ಎಲ್ಲ ಬಿದ್ದಾಗ ಇಟ್ ವುಡ್ ನೋಡಕ್ಕೆ ತುಂಬಾ ಫಾಸ್ಟ್ ಅನ್ಸುತ್ತೆ. ಬಟ್ ಆಕ್ಚುಲಿ ಇಟ್ ಇಸ್ ನಾಟ್ ಫಾಸ್ಟ್. ಲೈವ್ ನಿಜವಾಗ್ಲೂ ನೀವು ಸಿಗ್ನಲ್ ಅಲ್ಲಿ ಎಲ್ಲಾದ್ರೂ ಗಲಾಟೆಗಳು ನೋಡಿದ್ರೆ ಅದು ಹೆಂಗ್ ಯಾವ ಸ್ಪೀಡ್ ಅಲ್ಲಿ ನಡೀತೆ ಅಷ್ಟೇನೆ ಆ ಫೈಟ್ ನಡೆದಿದ್ದು. ತುಂಬಾ ಹೈ ಸ್ಪೀಡ್ಸ್ ನ ತುಂಬಾ ಕಮ್ಮಿ ಜಾಗದಲ್ಲಿ ಯೂಸ್ ಮಾಡಿದ್ವಿ ಅಷ್ಟೇ. ಈಗ ನೀವು ಸಾಂಗ್ಸ್ ಹೆಂಗ್ ತೋರಿಸ್ತೀರಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ನಂಗೆ. ಬಿಕಾಸ್ ಎರಡು ತರದ ಸಾಂಗ್ಸ್, ಒಂದು ತುಂಬಾ ಹೈ ಎನರ್ಜೆಟಿಕ್ ಒಂಥರ ಕುಣಿದಾಡೋ ಡಾನ್ಸ್ ನಂಬರ್ಸ್ ಅಂತೀವಲ್ಲ, ಈಗ ಹಳೆ ಪಾತ್ರೆ ಇರಲಿ ಅಥವಾ ಜಾಕಿ ಇಂಟ್ರೊಡಕ್ಷನ್ ಸಾಂಗ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಲೈಕ್ ಅವ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ನಿಮ್ದೊಂದು ಟ್ರಿಕ್ ಇರುತ್ತಲ್ವಾ ಕೆಲವೊಂದ್ಸರಿ, ನೀವು ಹೆಂಗ್ ತೋರಿಸ್ತೀರಾ ಅಂತ, ಅದ್ರ ಬಗ್ಗೆ ಹೇಳ್ತೀರಾ ಈ ಎರಡು ಸಾಂಗ್? ನಂದೊಂದು ಪ್ಯಾಟರ್ನ್ ಅಂದ್ರೆ ನಾನು ಸ್ವಲ್ಪ ಅಡ್ವಾನ್ಸ್ ಕಟ್ ಮಾಡ್ತೀನಿ. ಅಂದ್ರೆ ಬೀಟ್ ಮೇಲ್ ಕಟ್ ಮಾಡ್ತಾರೆ ತುಂಬಾ ಜನ. ನಾನು ಬೀಟಿಗೆ ಒಂದ್ ಚೂರ್ ಮುಂಚೆ, ಒಂದ್ ಮೈನ್ಯೂಟ್ ಸೆಕೆಂಡ್ಸ್ ಮುಂಚೆ ಕಟ್ ಮಾಡ್ತೀನಿ. ಪ್ಲಸ್ ಆನ್ ಆಕ್ಷನ್ ಕಟ್ ಮಾಡ್ತಿರ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ಆನ್ ಆಕ್ಷನ್ ಅಂದ್ರೆ ಹಿಂಗ್ ಮೂವ್ಮೆಂಟ್ ಇದ್ರೆ ನಾನು ಮೂವ್ಮೆಂಟ್ ಅಲ್ಲೇ ಕಟ್ ಮಾಡ್ತಿರ್ತೀನಿ. ಸೊ ಕೆಲವರು ಮೂವ್ಮೆಂಟ್ ಕಾಯ್ತಾರೆ. ದಟ್ಸ್ ದೇರ್ ಒನ್ ಸ್ಟೈಲ್. ಅಂಡ್ ಬೀಟ್ ಮುಂಚೆ ಅಂದ್ರೆ ಬರಕ್ಕಿಂತ ಮುಂಚೆ ಸಣ್ಣ ಅಡ್ವಾನ್ಸ್ ಆಗಿ, ಮುಂಚೆ ಅಂದ್ರೆ ತುಂಬಾ ಮುಂಚೆ ಅಲ್ಲ, ಸಣ್ಣದು ಆನ್ ದ ಬೀಟ್ ಮಾಡಕ್ ಒಂದು ಹಾಫ್ ಸೆಕೆಂಡ್
ಸೊ ಅದೊಂಥರ ಎದ್ಕಾಣಿದ್ರು ಒಂಥರ ಚೆನ್ನಾಗಿರುತ್ತೆ. ಹೌದು. ನೆಕ್ಸ್ಟ್ ಬೀಟ್ ಆಗಿದ ತಕ್ಷಣ ಕಟ್ ಮಾಡೋದು ಏನಾದ್ರೆ ಥಿಯೇಟರ್ಗೆ ಪ್ರೊಜೆಕ್ಟ್ ಆದಾಗ ಬೀಟ್ ಆದ್ಮೇಲೆ ಬರುತ್ತೆ. ಬಿಕಾಸ್ ಥಿಯೇಟರ್ ನಾವು ಹೇಳೋದು ಅಡ್ವಾನ್ಸ್ ಆಗಿರುತ್ತೆ, ಆಡಿಯೋ ವಿಲ್ ಬಿ ಆಲ್ವೇಸ್ ಇನ್ ಅಡ್ವಾನ್ಸ್, ಪಿಕ್ಚರ್ ಡಿಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಆತರ ಕಟ್ಸ್ ಮಾಡ್ತೀವಿ. ಸೊ ಕೆಲವು ಸರ್ತಿ ಏನಾಗುತ್ತೆ, ಅದು ಟಿವಿಗೆ ಬಂದಾಗ ಟಿವಿಗೆ ಒಂಥರ ನಾನ್ಸಿಂಗ್, ಕೆಲವು ಸಾಂಗ್ಸ್ ನಾನ್ಸಿಂಗ್ ಅಂತ ಬರುತ್ತೆ. ಬಟ್ ನಾನು ನಾರ್ಮಲಿ ಸ್ಕ್ರೀನ್ಗೆ ಅಂತಾನೆ ಪ್ಲಾನ್ ಮಾಡೇ ಕಟ್ ಮಾಡೋದು. ಅದು ಅಪ್ಪಂದೊಂದು ಸಣ್ಣ ಹಂಗೇನೆ ಕಾಪಿ ಹೊಡಿತಾ ಇದೀನಿ ಅಷ್ಟೇ. ನೈಸ್ ನೈಸ್. ಅಂಡ್ ನಿಮಗೆ ಮಾಂಟಾಜ್ ಸಾಂಗ್ಸ್ ಇಷ್ಟನಾ? ಬಿಕಾಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ. ಅದು ಇಂದಿನ ಪ್ರೀತಿ ಒಂದೊಂದು ಹೌದು, ಅದು ಆ ಸಾಂಗ್ ಬಗ್ಗೆ ಹೇಳಿ. ಬಿಕಾಸ್ ಕೇಳಿಸ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಇಟ್ ಇಸ್ ಲೈಕ್ ಪೇಂಟಿಂಗ್ಸ್ ಅಲ್ವಾ, ಲೈಕ್ ಮೂವಿಂಗ್ ಪೇಂಟಿಂಗ್ ತರ ಇದೆ ಅದು. ಆ ಸಾಂಗ್ಗೆ ಸೂರಿ ಶೂಟ್ ಮಾಡಿದ್ದು ಇವತ್ತಿನ ದಿನ ಒಂದು 3 ಸಾಂಗ್ ಅಷ್ಟು ಶೂಟ್ ಮಾಡಿದ್ದ. ಸೊ ಅದು ನಮಗೆ ಡ್ಯೂರೇಷನ್ ಅಂದ್ರೆ ಆಡಿಯೋ ಶಾರ್ಟ್ಸ್ ನೋಡಿದ್ವಿ, ಡ್ಯೂರೇಷನ್ ಕಮ್ಮಿ ಇತ್ತು. ಅವನೊಂದು ಫ್ರೀಡಮ್ ಕೊಟ್ಟ, ನಿನ್ಗೆ ಹೆಂಗ್ ಬೇಕು ಕಟ್ ಮಾಡು ಮಚ್ಚ. ನಾನು ಕೇಳಿದೆ, ಅವಾಗ ಒಂದು ಸ್ಟೈಲ್ ಇತ್ತು ಜಂಪ್ ಕಟ್ಸ್. ನಾನು ಹೇಳಿದೆ ಜಂಪ್ ಕಟ್ಸು ಟ್ರೈ ಮಾಡೋಣ, ಪ್ಲಸ್ ನೀನ್ ನಂಬರ್ ಆಫ್ ಆಕ್ಸಿಸ್ ಇತ್ತು, ವೈಡ್ ಇತ್ತು, ಕ್ಲೋಸ್ ಇತ್ತು, ಸಜೆಷನ್ ಇತ್ತು, ಎಲ್ಲ ಯೂಸ್ ಮಾಡೋಣ ಅಂತ. ಬಹುಶಃ ಇವತ್ತಿನ ದಿನ ನಾನು ಅದನ್ನ ಮಾಡಲ್ಲ, ಯಾಕಂದ್ರೆ ಇವತ್ತು ಅದು ಜಾರಿಂಗ್ ಟ್ರೆಂಡ್ ಅಲ್ಲಿ ಇಲ್ಲ. ನಮ್ಗಿನ್ನೂ ಸಟ್ಲ್ ಆಗಿರ್ಬೇಕು, ಆ ಥರದ್ದೊಂದು ಮೂಡಲ್ ಇರ್ತೀವಿ. ಬಟ್ ಅವತ್ತಿನ ದಿನಕ್ಕೆ ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಆಟ ಆಡಿದ್ವಿ. ಹೌದು, ವಿ ಹ್ಯಾಡ್ ಫನ್. ಅದಾಗ್ಲಿ ಹಳೆ ಪಾತ್ರೆ ಹಳೆ ಕಬ್ಬಣ, ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರಲ್ಲಿ ಒಂದು ಡ್ಯೂಯೆಟ್ ಕೂಡ ಇದೆ, ಒಂದು ಸೋಪ್ ಹಾಕೊಳ್ಳೋ ಡೆಸರ್ಟ್ ತರದ ಒಂದು ಐಟಮ್ ಸಾಂಗ್ ಅನ್ಸುತ್ತೆ, ಸಾರಿ ಐಟಮ್ ಸಾಂಗ್, ಅದನ್ನು ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಸೂರಿ ಅಂತ ಬಂದಾಗ ನಾವು ನಾರ್ಮಲಿ ಎಫೆಕ್ಟ್ಸ್ ಯೂಸ್ ಮಾಡಲ್ಲ. ಹಿ ಲೈಕ್ಸ್ ರಾ ಕಟ್ಸ್. ಅಡಿಷನಲಿ ಏನು ಎಫೆಕ್ಟ್ಸ್ ಇರಬಾರ್ದು. ಎಫೆಕ್ಟ್ಸ್ ಅವ್ನಿಗೆ ಇಷ್ಟನೇ ಆಗಲ್ಲ. ನಂದು ಜಾಸ್ತಿ ತಗೊಂಡ್ರೆ ನಾನು ಎಫೆಕ್ಟ್ಸ್ ಯೂಸ್ ಮಾಡಲ್ಲ. ಮ್ಯಾಕ್ಸಿಮಮ್ ಎಲ್ಲಾದ್ರೂ ಒಂದು ಸಣ್ಣ ತಪ್ಪನ ಶಾರ್ಟ್ ಎಕ್ಸ್ಟೆನ್ಷನ್ ಮಾಡಕ್ಕಾಗಲ್ಲ, ಇನ್ನೇನು ಮಾಡಕ್ಕಾಗಲ್ಲ ಅಂದಾಗ ಮಾತ್ರ ತುಂಬಾ ಸಣ್ಣ ಎಫೆಕ್ಟ್ಸ್ ಯೂಸ್ ಮಾಡ್ತೀನಿ. ಅದರ್ವೈಸ್ ಅದನ್ನ ನಾವು ರೇಗ್ಸೋದೇನೋ ಮದುವೆ ಮನೆ ಎಫೆಕ್ಟ್ ಅಂತೀವಿ. ಸೊ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀವಿ. ಈಗ ನೀವು ಹೇಳಿದ್ರಲ್ವಾ ಅವ್ರದ್ದೊಂದು ವಾಯ್ಸ್ ಇರುತ್ತೆ ಸೂರ್ಯ ಅವ್ರದ್ದು ಅಂತ. ಸೊ ಅದೇನದು, ವಾಟ್ ಇಸ್ ಹಿಸ್ ಸಿಗ್ನೇಚರ್ ಸ್ಟೈಲ್ ಆಸ್ ಅ ಫಿಲ್ಮ್ ಮೇಕರ್? ಮಿಡ್ ಸೆಗ್ಮೆಂಟ್ ಆಡಿಯನ್ಸ್ ನ ಅವ್ನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾನೆ. ಅಂದ್ರೆ ನಾಟ್ ಟು ಹೈಫೈ, ನಾಟ್ ಟು ಲೋ ಅನ್ನೋ ತರದ್ದೇ. ಮಿಡಲ್ ಕ್ಲಾಸ್, ಮಿಡಲ್ ಕ್ಲಾಸ್ ಅಂತಲ್ಲ, ನಾಟ್ ಟು ಬ್ರಿಲಿಯಂಟ್, ನಾಟ್ ಟು ಡಮ್, ಅಷ್ಟೇ. That is a very average. ಹೌದು, ಈಸಿಲಿ ಕ್ಯಾಚಬಲ್ ಅವ್ರಿಗೇನೆ. ಅಂದ್ರೆ ದೇ ವಿಲ್ ಹ್ಯಾವ್ ದಟ್ ಕಾನ್ಸಂಟ್ರೇಷನ್. ಅವ್ನ್ ನಾನು ತುಂಬಾ ಅಬ್ಸರ್ವ್ ಮಾಡಿರೋದು, ಅವ್ನ ಆಡಿಯನ್ಸ್ ಎಲ್ಲಾನು ಸಖತ್ ಕಾನ್ಸಂಟ್ರೇಷನ್ ಇರುತ್ತೆ. ಅಂದ್ರೆ ಒಂದ್ ಸಿನಿಮಾ ಆಗಿ ನೆಕ್ಸ್ಟ್ ಸಿನಿಮಾ ಅದ್ರ ನೆಕ್ಸ್ಟ್ ಸಿನಿಮಾಗೆ ಹೇಳ್ತಿರ್ತಾರೆ. ಆ ಸಿನಿಮಾದಲ್ಲಿ ಈ ಡೈಲಾಗ್ ಆದ್ಮೇಲೆ ಆ ಡೈಲಾಗ್ ಬರ್ದಿದ್ರು ಅನ್ನೋದೆಲ್ಲ ನೋಡಿರೋದ್ರಿಂದ ಹೇಳ್ತಿರೋದು. ಸೊ ಜೊತೆಗೆ ವರ್ಕ್ ಮಾಡಿದಾಗ್ಲೂ ನನಗೆ ಅದು ಕೆಲವು ಟೈಮ್ ವರ್ಕ್ ಅಂದ್ರೆ ಅದನ್ನ ನಾನ್ ಕ್ಯಾಚ್ ಮಾಡಿರಲ್ಲ, ಇನ್ಯಾರೋ ಕ್ಯಾಚ್ ಮಾಡಿರ್ತಾರೆ. ನನ್ ಅದು ತುಂಬಾ ಶಾಕಿಂಗ್ ಆಗಿರುತ್ತೆ ಇವನ್ ರೈಟಿಂಗ್ದು. ಈಗ ಅವ್ರ ಸಿನಿಮಾಗಳು ಹೇಗಿರುತ್ತೆ ಅಂದ್ರೆ ದೇ ಆರ್ ವೆರಿ ಡಾರ್ಕ್. ಅಂದ್ರೆ ನಮ್ಗೆ ಆತರ ಜೀವನ ಬದುಕಕ್ಕೆ ಇಷ್ಟ ಆಗಿರಲ್ಲ, ಆ ತರ ಇರುತ್ತೆ. ಅಂದ್ರೆ ನಮ್ಗೆ ವರ್ಲ್ಡ್ ಅಲ್ಲಿ ಇರಕ್ಕೆ ಇಷ್ಟ ಇರಲ್ಲ. ಬಟ್ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಒಂದ್ ರಿದಮ್ ಇರುತ್ತೆ, ಸ್ಟೈಲ್ ಕೂಡ ಇರುತ್ತೆ. ಲೈಕ್ ಅಂದ್ರೆ ನಮ್ಗೆ ನೋಡೋ, ಈಗ ಒಬ್ವಿಯಸ್ಲಿ ತೀರಾ ರಿಯಾಲಿಟಿ ಕೆಲವೊಬ್ರಿಗೆ ನೋಡೋಕ್ಕಾಗಲ್ಲ, ಬಟ್ ನೀವು ಅದೊಂದು ಸಣ್ಣ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಾ. ಅಂದ್ರೆ ಸೊ ದಟ್ ಸಿನಿಮಾ ನೋಡಿ ಒಂಚೂರು ಥ್ರಿಲ್ ಕೊಡೋ ಅನ್ನೋ ಥರ. ಅದು ಹೆಂಗೆ ಎಡಿಟಿಂಗ್ ಟೇಬಲ್ ಅಲ್ಲಿ ಹೆಂಗೆ ಮಾಡ್ತೀರಾ ಅದು ಅಂತ? ಒನ್ ಇಸ್ ರಿದಮ್, ಅನದರ್ ಒನ್ ಇಸ್ ಆ ವರ್ಲ್ಡ್ ಬಿಲ್ಡಿಂಗ್. ಆಬ್ವಿಯಸ್ಲಿ ಈಗ ಜಾಗ ಹುಡುಕ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಕ್ಯಾರೆಕ್ಟರ್ಸ್ ತರ್ತಾರೆ, ಬಟ್ ಒಂದು ಎಡಿಟಿಂಗ್ ಅಂತ ಬಂದಾಗ ವರ್ಲ್ಡ್ ಬಿಲ್ಡಿಂಗ್ ಹೆಂಗೆ ಹೆಲ್ಪ್ ಮಾಡ್ತೀರಾ ಅಂತ? ಇಟ್ಸ್ ಅ ವೆರಿ ಡಾರ್ಕ್ ವರ್ಲ್ಡ್ ಆಲ್ಸೋ. ಡಾರ್ಕ್ ವರ್ಲ್ಡ್ಗೆ ಇಟ್ ಇಸ್ ರಿಯಾಲಿಟಿ. ಸೊ ಓವರ್ ರಿಯಾಲಿಟಿ ಮಾಡದೇ ಇರೋದು ಹೇಗೆ ಅಂದ್ರೆ, ಈಗ ಒಂದು ಟಾಪಿಕ್, ಸಣ್ಣದೊಂದು ಟಾಪಿಕ್ ತಗೊಂಡಾಗ ನೀವು ನನ್ನ ಮಾತು ಕೇಳಿಸ್ಕೊತಿರುವಾಗ ನಿಮ್ಗೊಂದು ಒಂದು ಹಂತದ ತನಕ ನೀವು ತಡಿತೀರಾ. ಅದಾದ್ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ? ಸಾಕ್ ಗುರು ಅನ್ಸುತ್ತಲ್ಲ. ಸೊ ನಾವು ಆ ಪರ್ಸ್ಪೆಕ್ಟಿವ್, ನಿಮ್ ಪರ್ಸ್ಪೆಕ್ಟಿವ್ ಅಲ್ಲೇ ನಾವು ಸಿನಿಮಾ ನೋಡ್ತಿರ್ತೀವಿ. ಒಂದು ಸೀನ್ದು ಇಷ್ಟಿದೆ ಅಂತ ಶೂಟ್ ಮಾಡ್ಕೊಂಡ್ ಬಂದಿನಿ ಅಂತ ಹಾಕ್ತಿವಿ, ಅವ್ನು ಕೊಡ್ತಾನೆ, ನಾವು ಎಡಿಟ್ ಮಾಡ್ತೀವಿ. ಎಡಿಟ್ ಮಾಡಿ ನೋಡಿದ್ಮೇಲೆ ನಾನು ಹೇಳ್ತೀನಿ ಮಚ್ಚ ಇದು ವರ್ಕ್ ಆಗಲ್ಲ ಅಂದ್ಲ. ಡ್ಯೂರೇಷನ್ ಅಂದ್ರೆ ಈಗ ನಾನು ಎಲ್ಲಾ ಸಿನಿಮಾ ನೋಡೋದು ಲೈಕ್ ಎನ್ ಆಡಿಯನ್. ಅದನ್ನ ನಾನು ತುಂಬಾ ಇಷ್ಟಪಡಕ್ ಶುರು ಮಾಡಿದ್ರೆ ಜನ ನೋಡಲ್ಲ. ಸೊ ನಾವು ಜನರಿಗೆ ಏನ್ ಇಷ್ಟ ಆಗುತ್ತೆ, ಇಲ್ಲ ನಾವು ನಾರ್ಮಲ್ ಆಡಿಯನ್ ಆಗಿ ಸಿನಿಮಾ ನೋಡಕ್ ಶುರು ಮಾಡಿದಾಗ ಮಾತ್ರ ಪ್ರತಿ ಸೀನ್ ನ ಎಂಜಾಯ್ ಮಾಡದೆ ಎಷ್ಟು ಸಾಕು, ನನಗೆ ಎಷ್ಟು ಸಾಕು ಅನ್ಸುತ್ತೆ ಅದನ್ನ ನಾನು ಹೇಳಲಿಲ್ಲ ಅಂದ್ರೆ ಹಿ ವಿಲ್ ನಾಟ್ ಗೆಟ್ ಟು ನೋ. ಬಿಕಾಸ್ ರೈಟರ್ಸ್ಗೆ ಯಾವತ್ತೂ 10 ಪೇಜ್ 20 ಪೇಜ್ ಬರೆಯಕ್ಕೆ ಇಷ್ಟ. ಬಿಕಾಸ್ ದೇ ವಿಲ್ ಕನೆಕ್ಟ್, ಒಂದೊಂದು ಸಣ್ಣ ಲಿಂಕ್ ಬರಿತಾ ಇರ್ತಾರೆ. ನಮ್ಗದ್ ಬೇಕಾಗಲ್ಲ. ನನ್ಗೆ ಆಚೆನ ನೋಡಿದಾಗ ನಾನು ಇಲ್ಲಿಂದ ಹೋದೆ, ನಾನು ಆಫೀಸ್ಗೆ ಹೋದೆ, ಆಫೀಸಿಂದ ಮನೆಗೆ ಬಂದೆ, ಅಷ್ಟೇ ಸಾಕು. ಆಫೀಸಲ್ಲಿ ಏನಾಯ್ತು, ಆಫೀಸಲ್ಲಿ ಯಾರ್ಯಾರು ಸಿಕ್ಕಿದ್ರು ಅದೆಲ್ಲ ನನಗೆ ಬೇಕಾಗಿಲ್ಲ.
ಕೇಳಿಸ್ಕೊಂತಿರೋ ಅವನಿಗೆ. ಆಫೀಸ್ಗೆ ಹೋದೆ, ಮುಗಿಸ್ದೆ, ಆ ಕೆಲಸ ಮುಗಿಸಿ ಇಲ್ಲಿ ಬಂದೆ, ನೋಡಿ ಟೈಮಿಗೆ ಬಂದೆ ತಾನೆ, ಇಷ್ಟೇ ತಾನೆ ಹೇಳ್ಬೇಕಿರೋದು. ಅಲ್ಲಿ ಹೋದೆ, ಇಲ್ಲ ಆಯ್ತು ಅದಾಯ್ತು, ನಾನು ಹತ್ತಿಂದ ಇತ್ತಿಂದ ಅದೆಲ್ಲ ಬೇಕಾಗಿಲ್ಲ, ಆಡಿಯನ್ಗೆ ಬೇಕಾಗಿಲ್ಲ. ಸೊ ಆ ತರ ಪ್ರತಿ ಸೀನ್ಗೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇರುತ್ತೆ. ಆ ಸ್ಯಾಚುರೇಷನ್ ಪಾಯಿಂಟ್ ಟಚ್ ಆಗ್ತಿದೆ ಸೂರಿ, ಬೇಡ ಕಣೋ ಇದು ಇದಾಗ್ತಿದೆ ಅಂದ್ರೆ ಅವ್ನು ಹೇಳ್ತಾನೆ, ಏನ್ ನಿನ್ಗೇನ್ ಅನ್ಸುತ್ತೆ ಮಾಡು. ಲೈಕ್ ಎಂಡ್ ಆಫ್ ಇಟ್ ಏನು ಅಂದ್ರೆ ಕನ್ವೆ ಆಗ್ಬೇಕು ಸೀನ್. ಸುಮ್ನೆ ಅದು ಟೈಮ್ ಮುಗಿದೋಯ್ತು ಅಂತ ಕಟ್ ಮಾಡಕ್ ಆಗಲ್ಲ. ಕಂಟೆಂಟು ಕನ್ವೆ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ಅದು ಡಿಸ್ಟರ್ಬಿಂಗ್ ಆಗೋ ಇರಬಾರ್ದು, ಜಂಪ್ ಆಗೋಯ್ತು ಅನ್ನೋ ಫೀಲು ಸಿಗ್ಬಾರ್ದು. ಇಲ್ಲ ಕೆಲವು ಸತಿ ಏನ್ ಮಾಡ್ತೀವಿ, ತುಂಬಾ ಉದ್ದ ಸೀನ್ ಆದಾಗ ಬೇಕು ಅಂತ ಜಂಪ್ ಕೊಟ್ಟಿರ್ತೀವಿ. ಏನಕ್ಕೆ ಅಂದ್ರೆ ಅವಾಗ ಆಡಿಯನ್ಗೆ ನೋಡ್ತಿರುವಾಗ ಇಲ್ಲಿ ಏನಕ್ಕೆ ಒಂದು ಜರ್ಕ್ ಬಂತು ಅಂದ್ರೆ, ಯಾಕಂದ್ರೆ ಅವಾಗ ಅವ್ನ ಕಾನ್ಶಿಯಸ್ನೆಸ್ ಅಲ್ಲಿ ಒಂದು ಇದು ಬರುತ್ತೆ, ಏನೋ ಒಂದು ಜರ್ಕ್ ಬಂತು ಅಂದ ತಕ್ಷಣ ಅಲರ್ಟ್ ಆಗ್ತಾನೆ. ಆ ತರದ ಡಿಸ್ಟರ್ಬೆನ್ಸ್ ಆಟ ಆಡ್ತೀವಿ ಕೆಲವು ಸತಿ ಬೇಡ ನೀಟಾಗಿ ಮುಗಿಸ್ಬೇಕು ಸೀನ್ ನ, ನೀಟಾಗಿ ಮುಗಿಸ್ತೀವಿ. ಎಲ್ಲಿಂದ ಬೇಕಾದ್ರೂ ಸೀನ್ ಕೆಲವು ಸತಿ ಓಪನ್ ಮಾಡ್ತೀವಿ, ಲೈಕ್ ಮಾಸ್ಟರ್ ಶಾಟ್ ಇಂದಾನೆ ಓಪನ್ ಮಾಡಲ್ಲ, ಕ್ಲೋಸ್ ಇಂದ ಓಪನ್ ಮಾಡ್ತೀವಿ. ಆ ತರದ್ದೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ನೈಸ್. ಸೊ ಈಗ ಅದೇ ಪ್ರಶ್ನೆ ಇಂತಿನ ಪ್ರೀತಿಯಾಗಿ ಏನ್ ಕೇಳಿದ್ನೋ ಕಡ್ಡಿಪುಡಿಗೂ ಅದೇ ಪ್ರಶ್ನೆ ಇರೋದು. ಬಿಕಾಸ್ ಈಗ ಅದನ್ನ ಕಲ್ಟ್ ಅಂತ ಹೇಳ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು ಆ ಮೂವಿ. ಅಂದ್ರೆ ಒಬ್ರು ಅಂದ್ರೆ ಆಬ್ವಿಯಸ್ಲಿ ಈಗ ರೌಡಿಸಮ್ ಇಂದ ಆಚೆ ಬರ್ಬೇಕು ಅಂತ ತುಂಬಾ ಸರಿ ಟ್ರೈ ಮಾಡ್ತಾರೆ. ಬಟ್ ದಿಸ್ ಫಿಲ್ಮ್ ಬಿಗಿನ್ಸ್ ವಿತ್ ದಟ್ ಓನ್ಲಿ. ಒಂದು ರೀತಿಯಲ್ಲಿ ತುಂಬಾ ಡೀಸೆಂಟ್ ಆಗಿರೋ ಒಂದು ಗ್ಯಾಂಗ್ಸ್ಟರ್ನ ತೋರಿಸ್ತಾರೆ. ಆಮೇಲೆ ಅವನು ಒಂಥರ ಕೆಲವೊಂದ್ಸರಿ ಹಿ ಸ್ಟಾರ್ಟ್ಸ್ ಯೂಸಿಂಗ್ ಹಿಸ್ ಬ್ರೈನ್ ಟು ಕೈಂಡ್ ಆಫ್ ಕಮ್ ಔಟ್ ಆಫ್ ಇಟ್. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಲೈಕ್ ಮಾಡ್ಬೇಕಾದ್ರೆ ನಿಮ್ಗೇನ್ ಅನ್ಸ್ತಿತ್ತು ಆ ಸಿನಿಮಾ ಬಗ್ಗೆ ಅಂತ? ನನಗೆ ಫಸ್ಟ್ ವಿಯರ್ಡ್ ಅನ್ಸೋದು ಅಂದ್ರೆ ಅವಾಗ ನನ್ಗೆ ಹೊಸದದು. ಓಕೆ. ಅಂದ್ರೆ ಆ ಒಂದು ಪ್ರತಿ ಸೀನ್ಸ್ನು ಒಂದ್ ಸಣ್ಣ ಫ್ರೆಶ್ನೆಸ್ ಸಿಗೋದು. ಅಂದ್ರೆ ಅವರು ಪಾಯ್ಸನ್ ಇಡೋ ಒಂದು ಎಪಿಸೋಡ್ಗಳಾಗ್ಲಿ ಎಲ್ಲಾನು ಅದ್ರಲ್ಲಿ ಕೊನೆಗೇನು ಅಂದ್ರೆ ಒಂದ್ ಸಣ್ಣ ಹುಡುಗ ಒಂದು ಇಷ್ಟು ದೊಡ್ಡ ಹೀರೋನ್ ಹೊಡಿತಾನೆ ಅಂದಾಗ ಸೂರ್ಯ ಹೇಳ್ದ, ಮತ್ತೆ ಇದು ಓಂ ಕಾಲದಿಂದಾನು ರೌಡಿಸಮ್ ಅನ್ನೋದು ಅಷ್ಟೇ. ಒಬ್ಬ ಪೀಕ್ ಹೋಗಿರ್ತಾನೆ, ಅವನೊಬ್ಬ ಚಿಲ್ಡರಿನೇ ಬಂದು ಹೊಡಿಯೋದು. ಅದು ಹಾರ್ಡ್ ಟ್ರೂತ್. ನೀವ್ ಆಗ್ಲೇ ಡಾರ್ಕ್ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ಪಾಯಿಂಟ್ ನನಗೂ ಅವಾಗ ಬಂದಿತ್ತು. ಬಟ್ ರಿಯಾಲಿಟಿ ಅಷ್ಟೇ, ಒಬ್ಬ ಸಣ್ಣ ಅವ್ನು ಬಂದು ದೊಡ್ಡವನು ಹೊಡಿತಾನೆ ಅನ್ನೋದು ರಿಯಾಲಿಟಿ ಅದು. ಸೊ ಹಾಗೆ ನೋಡಿದ್ರೆ ವಿ ಎಂಜಾಯ್ಡ್ ದ ಮೂವಿ, ಇನ್ ಹೋಲ್ ವಿ ಎಂಜಾಯ್ ದ ಮೂವಿ. ಬಟ್ ಅವಾಗ ಆಸ್ ರಿಯಾಲಿಟಿ ಚೆಕ್ ಅನ್ನೋ ತರ ಅವಾಗ ವರ್ಕ್ ಆಗಿಲ್ಲ. ಬಟ್ ಇವತ್ತು ಅದನ್ನ ಕಲ್ಟ್ ಅಂತಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಅವಾಗ ಅವನ್ ಶ್ರಮ ಆಗ್ಲಿ, ಎಲ್ಲಾರು ಶ್ರಮ ಅದೇ ತಾನೆ, ಹಿಟ್ ಆಗ್ಬೇಕು ಅಂತ ಮಾಡ್ತಿರ್ತೀವಿ. ಹಿಟ್ ಆಗದೆ ಇದ್ದಾಗ ಒಂದ್ ಸಣ್ಣ ಬೇಜಾರು ಇಟ್ ವಾಸ್ ದೇರ್, ಬಿಕಾಸ್ ತುಂಬಾ ಕಷ್ಟಪಟ್ವಿ. ಒಂದ್ ಟೆಕ್ನಿಕಲ್ ಡಿಸಿಷನ್ ನಿಮ್ಗೆ ಇಷ್ಟ ಆಗಿದ್ದ ಸಿನಿಮಾದ ಹೇಳ್ತೀರಾ ಕಡ್ಡಿಪುಡಿಯೋದು? ಮೇ ಬಿ ನೀವು ಮ್ಯೂಸಿಕ್ ಸಿಂಕ್ ಮಾಡಿರೋದ್ರಲ್ಲಿ ಅಥವಾ ಶಾರ್ಟ್ಸ್ ಇರಲಿ? ಇಲ್ಲ, ಅದರಲ್ಲಿ ಸೌಂದರ್ಯ ಸಮರ ಹಾಡು ಸಾಂಗ್ ಎಡಿಟಿಂಗ್ ವಾಸ್ ಲಿಟಲ್ ಡಿಫಿಕಲ್ಟ್. ಅಷ್ಟ್ ಅದು ಹೇಳ್ಬಲ್ಲೆ, ಯಾಕಂದ್ರೆ ಫುಲ್ ಮರ್ತೋಗಿದ್ದೀನಿ. ಅದ್ರಲ್ಲಿ ಹೆಂಗೆ ಅಂದ್ರೆ ರಿಫ್ಲೆಕ್ಷನ್ಸ್ ಏನೋ ಇಶ್ಯೂನ ಏನೋ ಒಂದಿತ್ತು. ಆಮೇಲೆ ಕಲರ್ ವ್ಯಾಲ್ಯೂಸ್ ಅಲ್ಲಿ ಪಿಂಕ್ ಲೀಕೇಜ್ ತರದ ಏನೋ ಒಂದು ಸೂರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ರೆಡ್ ಪಿಂಕ್ ಏನೋ ಓವರ್ ಬ್ಲೀಡ್ ಆಗ್ತಿತ್ತು. ಅದ್ರದ್ದೊಂದು ನನ್ಗೂ ಸೂರಿಗೆ, ಯಾಕಂದ್ರೆ ನನ್ಗೂ ಅವಾಗ ಡಿಜಿಟಲ್ ಶಿಫ್ಟ್ ಆಗೋ ಟೈಮ್ ಪೀರಿಯಡ್ ಏನೋ. ಸೊ ಐ ವಾಸ್ ನಾಟ್ ಏಬಲ್ ಟು ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಹಿಮ್. ಸಿನಿಮಾಟೋಗ್ರಾಫರ್ ಕೂಡ ಎಕ್ಸ್ಪ್ಲೈನ್, ಬಿಕಾಸ್ ಅವ್ರು ಬರೋ ತನಕ ನಾನು ಇವನ್ನ ಮೇಂಟೈನ್ ಮಾಡೋದಿರೋದು ಕಷ್ಟ. ಆ ತರ ಸಣ್ಣ ಪುಟ್ಟದ್ದು. ಹಾಡಿ ವೆರಿ ನೈಸ್ ಆಕ್ಚುಲಿ, ವೆರಿ ಬ್ಯೂಟಿಫುಲ್. ಕೊರಿಯೋಗ್ರಫಿ ಅಂಡ್ ಅವ್ರಷ್ಟು ಚೆನ್ನಾಗಿ ಅದು ಲೈಕ್ ವಲ್ಗ್ಯಾರಿಟಿ ಇಲ್ಲದೆ ಒಂದು ಸಾಂಗ್ ಓಪನ್ ಬ್ಯಾಕ್ ನ ತೋರ್ಸೋದಾಗ್ಲಿ, ಆ ಆರ್ಟಿಸ್ಟ್ಗೂ ಹಿ ಮೇಡ್ ಹರ್ ಸೋ ಕಂಫರ್ಟಬಲ್. ಒಂಥರ ಆಡ್ ಫೀಲ್ ಇಲ್ಲದೆ ಇರೋ ತರದ್ದೆಲ್ಲ ಅವ್ನ್ ಟ್ರೈ ಮಾಡಿದ್ದಾನೆ. ಇಟ್ಸ್ ಗುಡ್. ನೈಸ್. ಆ್ಯಂಡ್ ಈಗ ಏನಾಗುತ್ತೆ, ಟಗರು ಅಂತ ತಗೊಂಡ್ರೆ ನಾನು ನಿನ್ನೆ ನೋಡ್ತಾ ಇರ್ಬೇಕಾದ್ರೆ ನಾನು ಆ ಟೈಮ್ ಲೈನ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡೆ. ಅಂದರೆ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ನೀವು ಸಿನಿಮಾ ನೋಡಿದ್ರೆ ಕುತ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ. ಬಟ್ ಅಷ್ಟು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇದೆಯಲ್ವಾ, ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ನು ಇಂಟ್ರಡ್ಯೂಸ್ ಮಾಡ್ತೀರಾ, ಅದಕ್ಕೊಂದು ಬ್ಯಾಕ್ ಸ್ಟೋರಿ ಕೊಡ್ತೀರಾ, ಆ್ಯಂಡ್ ದೆನ್ ಯು ಟೈಟ್ ಅಪ್ ಲೇಟರ್. ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಆಯ್ತಾ, ಸೊ ದಟ್ ನೀವು ಸಣ್ಣ ಸಣ್ಣ ಲಾಜಿಕಲ್ ಲೂಪ್ ಹೋಲ್ಸ್ ಎಲ್ಲ ಮುಚ್ಚಬೇಕಾಗಿ ಬರುತ್ತಾ ಅಂತ? ಅದು ಸಣ್ಣ ಮುಚ್ಚಿದೀವಿ. ರೈಟಿಂಗ್ ಅಲ್ಲಿ ಇಟ್ ವಾಸ್ ಪವರ್ ಪ್ಯಾಕ್ಡ್ ರೈಟಿಂಗ್. ಅವನು ರೈಟಿಂಗ್ ಎಲ್ಲ ಅವ್ನು ಕ್ಲಿಯರ್ ಆಗಿತ್ತು. ಬಟ್ ವಿಶ್ವಲ್ ಅಂತ ಬಂದಾಗ ಕನೆಕ್ಟ್ ಆಗ್ತಿರ್ಲಿಲ್ಲ. ಲೈಕ್ ಟು ಸೇ ಫಸ್ಟ್ ಟೈಮ್ ನನ್ನ ಅಸ್ಟೆನ್ಸ್ ಥ್ರೂ ಡಬ್ ವರ್ಷನ್ ಹೋದಾಗ ಆನಂದ್ಗೆ ಅದು ಅರ್ಥ ಆಗಿಲ್ಲ. ಆನಂದ್ ಸೆಡ್ ರೀ ಎಡಿಟೆಡ್ ದೀಪು ಅಂತ ಬಂದು ನನಗೂ ಮಾಡುವಾಗ ನಾನು ಕೆಲವು ಎಪಿಸೋಡ್ಸ್ ನನಗೆ ಕನ್ಫ್ಯೂಸ್ ಆಗೋದು. ಸೊ ದಟ್ ಇಸ್ ವೆನ್ ಐ ಸೆಡ್ ಸೂರಿ, ನಾರ್ಮಲಿ ನಮ್ದು ಸ್ಪೀಡ್ ಪ್ಯಾಟರ್ನ್ ಅದು ಎಲ್ಲಿಂದ ಬಂತು ಅಂದ್ರೆ, ನಮ್ಮ ತಂದೆಯವರು ಉಪಿ ಯಾವಾಗ್ಲೂ ಹೇಳೋದೇನು ಅಂದ್ರೆ, ರಿಪೀಟ್ ಆಡಿಯನ್ಸ್ ಬರಬೇಕು ಅಂದ್ರೆ ಸಿನಿಮಾ ಶುಡ್ ಬಿ ಫಾಸ್ಟ್. ಲೈಕ್ ಫಾಸ್ಟ್ ಅಂದ್ರೆ ಸುಮ್ಮನೆ ಟ್ರೈನ್ ತರ ಓಡೋದಲ್ಲ, ಕಂಟೆಂಟ್ ಅಷ್ಟೇ. ಅದು ಬಿಟ್ಟು
ಬೋಧನೆ ಬೇಡ, ಹಿಂಸೆ ಕೊಡೋದು ಬೇಡ, ನಾವು ತೆಗ್ದಿದ್ದೀವಿ ಅಂತ ಅವ್ರಿಗೆ ಹಿಂಸೆ ಕೊಡಬಾರ್ದು, ಆ ಒಂದು ಕಾನ್ಸೆಪ್ಟಲ್ಲೇ ನಾನು ಸೂರಿ ತುಂಬ ವರ್ಕ್ ಮಾಡ್ತಿರೋದು. ಆವಾಗ ಟಗರು ಟೈಮಲ್ಲಿ ಹೇಳಿದೆ, ಮಚ್ಚ ಇದೊಂದು ಸಿನಿಮಾ ಸ್ವಲ್ಪ ಸ್ಲೋ ಹೋಗೋಣ, ದೇವರಾಣಿಗೆ ನನ್ಗೆ ಕನ್ಫ್ಯೂಸ್ ಆಗ್ತಿದೆ, ಆಡಿಯನ್ಸ್ಗೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಪಾಯಿಂಟ್ಗೆ ನೀವು ಬ್ಯಾಕ್ ಆ್ಯಂಡ್ ಫೋರ್ತ್ ಅಂದ್ರಲ್ಲ, ಅಲ್ಲೆಲ್ಲ ರಿವರ್ಸ್ ಎಲ್ಲ ಪ್ಲೇ ಮಾಡಿದ್ರು, ಅದೆಲ್ಲ ಸ್ವಲ್ಪ ತಲೆಗೆ ಹೋಗ್ಬೇಕು, ಹಿಂಗೆ ಹೋಗಿ ಹಿಂಗೆ ಬರೋದನ್ನು ಸ್ವಲ್ಪ ಸ್ಲೋನೇ ಹೋಗೋಣ. ನಾರ್ಮಲಿ ನೋಡಿದ್ರೆ ನನ್ನ ಪ್ಯಾಟರ್ನ್ ಆಫ್ ಎಡಿಟಿಂಗ್ ಅಲ್ಲಿ ಅದೊಂದೇ ನಂದು ಸ್ಲೋ ಸಿನಿಮಾ ಅಂತಿರೋದು. ರೈಟ್. ಇಲ್ಲ ಅಂದ್ರೆ ಯಾಕಂದ್ರೆ ನಾನು ಮಾಡುವಾಗ ನನಗೆ ಕನ್ಫ್ಯೂಸ್ ಆಗ್ತಿತ್ತು. ಬಿಕಾಸ್ ತುಂಬಾ ಇದೆ, ತುಂಬಾನೇ ಇದೆ. ನೀವು ಭಾವನಾ ಅವ್ರ ಕ್ಯಾರೆಕ್ಟರ್ ನ ಲಾಸ್ಟ್ ಆಕ್ಟ್ ತರ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅಂದ್ರೆ ಅವ್ರಿಗೆ ಏನಾಗಿದೆ ಅದಕ್ಕಿಂತ ಮುಂಚೆನೆ ಅವರು ತೀರೋಗಿರೋ ವಿಷಯ ಮಾನ್ವಿತ್ ಅವ್ರಿಗೆ ಗೊತ್ತಾಗುತ್ತೆ, ದೆನ್ ಹರ್ ಟ್ರ್ಯಾಕ್ ಸ್ಟಾರ್ಟ್ಸ್. ಅಲ್ಲಿ ತನಕನೂ ಅವರು ಬಂದೇ ಇರಲ್ಲ ಸೀನಲ್ಲಿ ಅಲ್ವಾ? ಹೌದು. ಸೊ ಆ ಪಾಯಿಂಟ್ಗಳಲ್ಲಿ ಈ ಸ್ಲೋ ಮಾಡಿದ್ದಕ್ಕೆ ಏನಾಯ್ತು, ಈವನ್ ಆ ಮ್ಯೂಸಿಕ್ಗೆ ಒಂದು ಜಾಗ ಸಿಕ್ತು, ಆ ಪ್ರಾಮಿನೆನ್ಸ್ ಮ್ಯೂಸಿಕ್ ಆ ಪ್ರಾಮಿನೆನ್ಸ್ ಕೊಟ್ಟಿದ್ದಕ್ಕೇನೆ ಯಾರಿಗೂ ಕನ್ಫ್ಯೂಸ್ ತುಂಬಾ ಅಂದ್ರೆ ಕೆಲವ್ರು ಕನ್ಫ್ಯೂಸ್ ಆಗಿದೆ ಇಲ್ಲ ಅಂತಲ್ಲ, ಬಟ್ ತುಂಬಾ ಜನಕ್ಕೆ ಕನೆಕ್ಟ್ ಆಗಕ್ಕೆ ಟೈಮ್ ಸಿಕ್ತು ಆ ಸ್ಲೋ ಹೋಗಿದ್ದಕ್ಕೆ. ನಾವು ಆದ್ರೂ ಶಾರ್ಟ್, ಇಟ್ಸ್ ಅ ವೆರಿ ಶಾರ್ಟ್ ಮೂವಿ. ಕರೆಕ್ಟ್. ಹೌದು 2 hours 20 minutes ಅನ್ಸುತ್ತೆ. ಸೊ ಒಂದು ಈಗ ಟ್ರಾನ್ಸಿಷನ್ಸ್ ಅಂತ ಹೇಳ್ತೀವಲ್ಲ ನಾವು, ಈಗ ಅವರು ಡಾಲಿನ ಟ್ರೈನ್ ಟ್ರ್ಯಾಕ್ ಕರ್ಕೊಂಡ್ ಬರ್ತಾರೆ, ಇನ್ನೇನ್ ಸಾಯಿಸೋ ತರ ಹೆದರ್ಸ್ತಾರೆ, ಕಟ್ ಟು ದಟ್ ಡಾಲಿ ಇಸ್ ಲುಕಿಂಗ್ ಅಟ್ ಒಂಥರ ಟ್ರೈನ್ ಹೋಗೋ ಅನ್ನೋ ತರ. ಅದ್ ಜ್ಞಾಪಕ ಇದೆ ನಿಮ್ಗೆ ಆ ಟ್ರಾನ್ಸಿಷನ್ ಮಾಡಿದ್ದು? ಡ್ಯೂ ಯು ಲೈಕ್ ಸಚ್ ಟ್ರಾನ್ಸಿಷನ್ಸ್? ಅಂದ್ರೆ ವಾಟ್ ಡಸ್ ಇಟ್ ಗಿವ್ ಟು ಸಿನಿಮಾ ಅನ್ನೋ ತರ? ಇಟ್ ಗಿವ್ಸ್ ವೆರಿ ಡಿಫ್ರೆಂಟ್ ಆಡ್ ಫೀಲ್. ಯಾಕಂದ್ರೆ ನಾವು ವರ್ಕ್ ಮಾಡುವಾಗ ಯಾವಾಗಲೂ ವಿ ಹ್ಯಾವ್ ಟು ಆಲ್ಸೋ ಥಿಂಕ್ ಅಬೌಟ್ ದ ಆಡಿಯೋ ಪರ್ಸ್ಪೆಕ್ಟಿವ್, ಫ್ರಮ್ ದ ಆಡಿಯೋ ಪರ್ಸ್ಪೆಕ್ಟಿವ್. ನಾನು ಈಗ ನೋಡ್ತಿರ್ತೀನಿ, ಸಡನ್ ಆಗಿ ನಾನು ಟ್ರೈನ್ ಹಾಕಿ ಆ ಟ್ರೈನ್ ಸೌಂಡ್ ಎಂಡ್ ಆಗೋದು ಯೋಚನೆ ಮಾಡಬೇಕು, ಟ್ರೈನ್ ಸೌಂಡ್ ಸ್ಟಾರ್ಟಿಂಗ್ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾಡ್ಬೋದು, ಬಿಕಾಸ್ ಇಟ್ ಇಸ್ ಅ ಟ್ರಾನ್ಸಿಷನ್. ಹೆಂಗ್ ಬೇಕಾದ್ರೆ ಸ್ಟಾರ್ಟ್ ಮಾಡೋದು, ಬಟ್ ಎಂಡ್ ಹೆಂಗ್ ಮಾಡ್ತೀನಿ, ಅದ್ರ ನೆಕ್ಸ್ಟ್ ಶಾಟ್ ಹೆಂಗ್ ಹೋಗ್ತೀನಿ, ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ, ಆಡಿಯೋ ಲೈಕ್ DTS ಮಿಕ್ಸಿಂಗ್ ಆಗಲಿ, ಸೌಂಡ್ ಎಫೆಕ್ಟ್ಸ್ ಅವ್ರು ಮಾಡೋರ್ಗೂ ಕಷ್ಟ ಆಗುತ್ತೆ, ಮ್ಯೂಸಿಕ್ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಾನು ಎಫೆಕ್ಟ್ಸ್ ಸೌಂಡ್ ಅಂತ ಬಂದಾಗ ಮ್ಯೂಸಿಕ್ ಅವ್ರಿಗೆ ಅಲ್ಲಿ ಸ್ಕೋಪ್ ಇರಲ್ಲ. ಅವ್ರು ಮಾಡಿದ್ರೆ ಅದನ್ನ ಹೆಂಗೆ ಅವ್ರು ಮಿಕ್ಸಲ್ಲಿ ಡಿಸೈಡ್ ಮಾಡ್ತಾರೆ ಅಂತ ಮಿಕ್ಸಿಂಗ್ ಇಂಜಿನಿಯರಿಂಗ್ ಕಷ್ಟ ಆಗುತ್ತೆ. ಸೊ ಎಲ್ಲಾ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋದ್ರಿಂದ ಅದೊಂಥರ ಚಾಲೆಂಜಿಂಗ್. ಅಂಡ್ ಕೆಲವ್ರು ಸತಿ ಬೈಕೋತಾರೆ ನಮ್ಮನ್ನೇ, ಏನು ಮಾಡಕ್ಕಾಗಲ್ಲ, ಬಟ್ ವಿ ಲೈಕ್ ಟು ಟ್ರೈ ದೋಸ್ ಥಿಂಗ್ಸ್. ನೀವ್ ಹೇಳಿದ್ರಲ್ಲ ಈಗ ಸ್ಲೋ ಅಂಡ್ ಫಾಸ್ಟ್, ನಾವೀಗ ತುಂಬಾ ಸಾರಿ ಏನಾಗುತ್ತೆ ಲ್ಯಾಗ್ ಅಂತ ವರ್ಡ್ ಯೂಸ್ ಮಾಡ್ತೇವೆ, ಇದೇನಿದು ಇಷ್ಟು ಲೆಂತ್ ಇದೆ. ಈಗ ಟಗರು ಅಂತ ಬಂದ್ರೆ ನನಗೇನ್ ಅನ್ಸ್ತು ಅಂದ್ರೆ, ಫುಲ್ ಸಿನಿಮಾ ಇದೆ, ಒಂದು ಪೋರ್ಷನ್ ಇದೆ, ಶಿವಣ್ಣ ಅವರು ಮಾನ್ವಿತ ಅವ್ರನ್ನ ಕರ್ಕೊಂಡ್ ಬರೋದಿದೆಯಲ್ಲ, ದಟ್ ಲುಕ್ಸ್ ಲೈಕ್ ಡಿಫ್ರೆಂಟ್ ಪೋರ್ಷನ್ ಆಲ್ ಟುಗೆದರ್ ವೆನ್ ಯು ಕಂಪೇರ್ ದ ಹೋಲ್ ಫಿಲ್ಮ್. ಯಾಕಂದ್ರೆ ಅವರಲ್ಲಿ ಬರ್ತಾರೆ, ಮಧ್ಯದಲ್ಲೆಲ್ಲೋ ಸ್ಟಾಪೇಜ್ ಇರುತ್ತೆ, ಆಮೇಲೆ ತಿರ್ಗಾ ಮುಂದಕ್ಕೆ ಹೋಗ್ತಾರೆ, ಇವ್ರಿಗೇನೋ ವಿಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ, ಅಂಡ್ ಲಾಸ್ಟ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಅದನ್ನ ಲೈಕ್ ಆಸ್ ಅ ಲೇ ಮ್ಯಾನ್ ಐ ಆಮ್ ಆಸ್ಕಿಂಗ್, ಅದನ್ನ ಕಡಿಮೆ ಮಾಡಿದ್ರೆ ಇಂಪ್ಯಾಕ್ಟ್ ಇನ್ನ ಜಾಸ್ತಿ ಇರ್ತಿತ್ತಾ ಹೆಂಗೆ ಅಂತ? ಆಸ್ ಅ ಕ್ರಿಯೇಟರ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ? 100% ಇಂಪ್ಯಾಕ್ಟ್ ಇದ್ದಿರುತ್ತೆ. ಆ ಒಂದು ಅದೊಂದು ದೊಡ್ಡ ಕಾಮಿಡಿ ಅದು. ಅವರ ಅಸೋಸಿಯೇಟ್ ಅಭಿ ಅಂತ, ಅವರು ನಾನು ಸೂರ್ಯ ಅವರಿಗೆ ತುಂಬಾ ಹೇಳ್ತಿದ್ವಿ ದಟ್ ಫಸ್ಟ್ ಫೈನಲ್ ಕಟ್ ವಾಸ್, ಆ ಒಂದು ಎಪಿಸೋಡ್ ಇಟ್ ಸೆಲ್ಫ್ ವಾಸ್ 28 minutes ಏನೋ, 28 ಮೋರ್ ದನ್ 28, ಮೋರ್ ದನ್ ಹಾಫ್ ಅನ್ ಅವರ್ ಐ ಕ್ಯಾನ್ ಸೇ. ಅದನ್ನ ಇಲ್ಲ ನನ್ಗೆ ಇದು ಫ್ರೆಶ್, ಇಟ್ ವಾಸ್ ಅ ಫ್ರೆಶ್ ಕಂಟೆಂಟ್, ಓಕೆ. ಬಟ್ ನಾನ್ ವಾದ ಮಾಡ್ತಾನೆ ಇದ್ದೆ, ಅಭಿನೂ ಹೇಳ್ತಿದ್ದ, ಕೊನೆಗೆ ಸೂರ್ಯ ಒಪ್ಲಿಲ್ಲ, ಕೊನೆಗೆ ವಿ ಕೇಮ್ ಡೌನ್ ಟು 15 minutes. ಆ 15 minutes ಅಲ್ಲಿ ಹೆಂಗಿತ್ತು ಅಂದ್ರೆ, ಅದೊಂದೇ ಬಂಚ್ ಆಫ್ ದ ಫಿಲ್ಮ್ ವೇರ್ ಯಾವುದಕ್ಕೂ ಕಂಟಿನ್ಯೂಟಿ ಅನ್ನೋದೇ ಇರಲಿಲ್ಲ ನಾವು. ಯಾಕಂದ್ರೆ ವಿ ಹ್ಯಾಡ್ ಟು ಟ್ರಿಮ್. ಸೂರ್ಯ ಒಂದು ಚಾನ್ಸ್ ಕೊಟ್ಬಿಟ್ಟಿದ್ದಾನೆ, ಅದನ್ನ ಹೆಂಗಾರೆ ಕಮ್ಮಿ ಮಾಡಬೇಕು, ಬಿಕಾಸ್ ಆ ಒಂದು ಜಾಗದಲ್ಲಿ ಸಿನಿಮಾ ಬಿದೋಗ್ತಿತ್ತು. ಅಂಡ್ ಶಿವಣ್ಣ ಟೋಟಲ್ ಸಿನಿಮಾದಲ್ಲಿ ಇರೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ, ಅಲ್ಲಿ ಟಫ್ ಆಗಿರೋರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ, ಇವಳು ಕಾಟ ತಡ್ಕೊಂಡಿದ್ದಾರೆ, ಆ ಕ್ಯಾರೆಕ್ಟರ್ ಕಾಟ ತಡ್ಕೊಂಡಿದ್ದಾರೆ. ನಮ್ಗೆ ಏನು ಅಂದ್ರೆ ಅದು ಹೋಗ್ತಿಲ್ಲ ಮುಂದಕ್ಕೆ, ತಡೆಯುತ್ತೆ, ಫ್ಲೋ ಹೊಡಿಯುತ್ತೆ. ನಮ್ ಸಿ ಎವ್ರಿ ಟೈಮ್ ವಿ ವಾಂಟ್ ನಾವು ಸಿನಿಮಾ ಹಿಟ್ ಆಗ್ಬೇಕು ಅಂತಾನೆ ವರ್ಕ್ ಮಾಡೋದು. ಆ ಒಂದು ಹಂತದಲ್ಲಿ ತುಂಬಾ ಜಗಳ ಆಡಿದ್ವಿ. ಫಸ್ಟ್ ಟೈಮ್ ಐ ಥಿಂಕ್ ಅವನ್ನ ಕನ್ವಿನ್ಸ್ ಮಾಡಕ್ ಅಷ್ಟು ಕಷ್ಟಪಟ್ಟಿದ್ದು, ಆ ಹೋಲ್ ಎಪಿಸೋಡ್ ನ ಶ್ರಿಂಕ್ ಮಾಡಕ್ಕೆ. ಕೊನೆಗೂ ಒಪ್ಕೊಂಡ 15-13 minutes ಏನೋ ತಂದ್ವಿ ಅದನ್ನ. ಫೈನಲ್ ಎಡಿಟ್ ವಾಸ್ 40, ದಟ್ ಕೇಮ್ ಟು 13 minutes. ಅದಕ್ಕೆ ಆಡಿರೋ ಜಗಳ. ಕೊನೆಗೆ ಅವನು ಹಂಗೂ ಎಲ್ಲೋ ಒಂದು ಪಾಯಿಂಟ್ ಹೇಳ್ದ, ಎಲ್ಲ ಸಿನಿಮಾ ಕಮ್ಮಿ ಆದ್ಮೇಲೆ ಆಕ್ಚುಲಿ ಇಷ್ಟೆಲ್ಲ ಕಮ್ಮಿ ಆಯ್ತಲ್ಲ, ಮತ್ತೆ ಅದು ಉಳಿಸ್ಕೋಬೋದೈತಲ್ಲ. ಅಪ್ಪ ಗುರು ಸುಮ್ಮನೆ ಎದ್ಬಿಡು ಗುರು, ನೀನ್ ಅದ್ರ ಬಗ್ಗೆ ಮಾತಾಡಬೇಡ,
ಆ ರೇಂಜಿಗೆ ಅವನ ಜೊತೆ ಜಗಳ ಆಡಿದ್ದು ಅದೊಂದೇ ಸಿನಿಮಾ, ಅದೊಂದೇ ಸೀನ್. ಓಕೆ, ನೈಸ್. ಈಗ ನೀವು ಕೆಂಡಸಂಪಿಗೆ ಮಾಡಿದ್ರಲ್ವಾ, ಅದು ಪೂರ್ತಿ ರೋಡ್ ಫಿಲ್ಮ್, ಅಂದ್ರೆ ದುನಿಯಾದಲ್ಲೂ ಔಟ್ಡೋರ್ ಮಾಡಿದೀರಾ, ಬಟ್ ಇಟ್ಸ್ ನಾಟ್ ಅ ರೋಡ್ ಮೂವಿ. ಇದಂದ್ರೆ ಒಂದ್ ಜಾಗದಿಂದ ಒಂದ್ ಜಾಗ ಹೋಗ್ತಾನೆ ಇರ್ತಾರೆ. ಅದ್ರಲ್ಲಿ ಎಡಿಟಿಂಗ್ ಅಲ್ಲಿ ಆಟ ಆಡೋಂತ ಚಾನ್ಸಸ್ ಏನೇನಿದೆ ಅಂತ ಒಂದು ರೋಡ್ ಫಿಲ್ಮ್ ಅಲ್ಲಿ? ಆ ಸಿನಿಮಾಲ್ ತುಂಬಾ ಆಟ ಆಡಿದ್ವಿ. ಅಂದ್ರೆ ಅವರು ಪಾಪ ಸ್ವಂತ ಪ್ರೊಡಕ್ಷನ್ ಬೇರೆ, ಪರಿಮಳ ಶೂಟ್ ಮಾಡಿ ತಂದ್ಕೊಡೋರು, ನಾನು ಕಟ್ ಮಾಡಿ ಇಷ್ಟೇ ತಂದ್ಬಿಡ್ತಿದ್ದೆ, ಇಷ್ಟು ಕೊಡೋರು ಇಷ್ಟು ಕೊಡ್ತಿದ್ದೆ. ಅವನು ಒಂದು ಹಂತ ಆದ್ಮೇಲೆ ಹೇಳ್ದ, ಲೋ ಇನ್ನೆಷ್ಟೋ ಶೂಟ್ ಮಾಡ್ಲಿ. ಅಂದ್ರೆ ವಿ ಆರ್ ನಾಟ್ ಗೆಟಿಂಗ್ ದ ಎಡಿಟ್ ಲೆಂತ್ ಸಿನಿಮಾಗೆ, ಬಟ್ ಮಜಾನು ಕೊಡ್ತಿತ್ತು. ನಾವು ಅಷ್ಟನ್ನು ಇಷ್ಟು ಮಾಡಿದಾಗ ವಿ ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ಮ್ಯೂಸಿಕ್. ಓಕೆ, ಮ್ಯೂಸಿಕ್ ತಕ್ಕಂಗೆ ನಾವು ಓಕೆ ಇವರಿಬ್ರು ಏನೋ ಮಾಡಿ ಅಲ್ಲಿಂದ ಓಡ್ತಿರುವಾಗ ಓಡ್ತಿರೋ ಸ್ಪೀಡಲ್ಲೇ ಇರ್ಬೇಕು ಸಿನಿಮಾ ಅಂತ ನಾನು ವಾದ. ಕೊನೆಗೂ ಹಿ ಕೆಪ್ ಶೂಟಿಂಗ್ ಆಡ್ ಆನ್ ಮಾಡಿದ್ರು. ನಮಗೆ 140 ಚೇಂಜ್ ಬಂತು. ವಿಕ್ಕಿ ಹೀರೋ, ಹೌದು, ಅವನು ಅಣ್ಣ ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಸೂರಿ ಸರ್ ನನ್ನ ಹೊಡೆದೇ ಸಾಯಿಸಾಕ್ಬಿಡ್ತಾರೆ. ಅಷ್ಟು ಕಾಟ ಕೊಟ್ಟಿದ್ದೀನಿ ನಾನು ಎಡಿಟಿಂಗ್ ಸೈಡ್ ಇಂದ. ನನ್ಗೆ ಅಷ್ಟು ಕಾಟ ಕೊಟ್ಟಿದ್ದೀನಿ. ತರ್ತಾರೆ ತುಂಬಾ ಕಮ್ಮಿ ಮಾಡ್ತೀನಿ, ತರ್ತಾರೆ. ಬಟ್ ಯಾಕೆ ನೀವು ಕಮ್ಮಿ ಮಾಡ್ತಿದ್ರಿ? ವಾಟ್ ವರ್ ದ ಸೀನ್ಸ್ ದಟ್ ಯು ರಿಮೂವ್ಡ್ ಅಂತ, ಆರ್ ವಾಟ್ ವರ್ ದ ಸೀನ್ಸ್ ರಿಮೂವ್ ಮಾಡಿಲ್ಲ, ಎಲ್ಲಾನು ಉಳಿಸ್ಕೊಂಡಿದ್ದೀನಿ. ಪ್ರತಿ ಶಾಟ್ ಉಳಿಸ್ಕೊಂಡಿದ್ದೀನಿ. ಓಕೆ, ಲೆಂತ್ ಆಫ್ ದ ಪ್ರತಿ ಶಾಟ್ನು ಸ್ವಲ್ಪ ಉಪ್ಪಿನಕಾಯಿ ತರ ಬಟ್ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್. ಸೊ ಅದೊಂದು ನೋಡಿ, ಅದು ಹಿಟ್ ಆಯ್ತು. ಅದು ನನ್ಗೆ ಏನ್ ಜ್ಞಾಪಕ ಇದೆ ಅಂದ್ರೆ, ನೀವು ಫಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲ, ಒಂದು 10-15 ಮಿನಿಟ್ಸ್ ತುಂಬಾ ರ್ಯಾಪಿಡ್ ಕಟ್ಸ್ ಮಾಡ್ತೀರಲ್ವಾ? ಅಂದ್ರೆ ಅವರು ಹುಡುಗನ್ನ ಫಸ್ಟ್ ಒಂದ್ರೆ ಒಡೆದ್ಬಿಟ್ಟು ದಬಾಯಿಸ್ತಾರೆ, ಆಮೇಲೆ ಅರೆಸ್ಟ್ ಮಾಡ್ತಾರೆ, ಗಾಡಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಬೈ ಮಿಸ್ಟೇಕ್ ಆಗಿ ಶೂಟ್ ಮಾಡ್ತಾನೆ. ಅದೆಲ್ಲ ಒಂಥರ ಚಕ್ ಅಂತ ಹೋಗುತ್ತೆ. ಅದು ದಟ್ ಇಸ್ ಅ ಕಾನ್ಶಿಯಸ್ ಡಿಸಿಷನ್. ದಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್. ಸೊ because it's a new phase. Main thing is it's a new phase, new story ಅನ್ನೋದಕ್ಕಿಂತ ಬಂದಿರೋ ಸ್ಟೋರಿನೇ ಇರ್ಬೋದು, ಬಟ್ ಏನು ಅಂದ್ರೆ ನ್ಯೂ ಅಪ್ರೋಚ್. ಸೊ ಅಪ್ರೋಚ್ ಅಂದಾಗ ಫಸ್ಟ್ ಟೈಮ್ ನೋಡ್ತಿರೋನು ಇಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಂದಾಗ ಅವನು ಒಂದು ಸ್ವಲ್ಪ ಕಾಶಿಯಸ್ ಆಗಿ ಅದನ್ನ ನೋಡಕ್ ಶುರು ಮಾಡಿದಾಗ ಏನಾಗುತ್ತೆ, ಆ ಬಿಗಿನಿಂಗ್ 5 ಮಿನಿಟ್ಸ್ ಏನು 5 or 8 ಮಿನಿಟ್ಸ್ ಟ್ರೈ ಮಾಡಿದೀವಿ, ಅದೇ ಸ್ಪೀಡಲ್ಲಿ ನೆಕ್ಸ್ಟ್ಗೂ ಟ್ರೈ ಕೂತಿರ್ತಾನೆ, ಅಷ್ಟೇ ಕಾತರದಲ್ಲಿ ಕೂತಿರ್ತಾನೆ ಅಲ್ಲಿ. ಯಾಕಂದ್ರೆ ಅದಾದ್ಮೇಲೆ 15 ಮಿನಿಟ್ಸ್ಗೆ ಸಿನಿಮಾ ಚೇಂಜ್ ಆಗ್ಬಿಡುತ್ತೆ, ಅಲ್ಲಿಂದ ನೆಕ್ಸ್ಟ್ ಹಂತಕ್ಕೆ ಹೋಗುತ್ತಲ್ಲ. ಸೊ ನಾನು ಇಲ್ಲಿಂದಾನೇ ನಾವು ಆ ಪೇಸ್ ನ ಬಿಲ್ಡ್ ಅಪ್ ಮಾಡಿರೋ, ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಹಂಗೇನೆ, ಈ ಪೇಸ್ ಬಿಲ್ಡ್ ಮಾಡಿದ್ರೆ ನಾವು ನೆಕ್ಸ್ಟ್ ಅದು ಫಾಲೋ ಆಗುತ್ತೆ. ಇಲ್ಲಿಂದ ಈಸ್ ಔಟ್ ಆಗೋ ಅಷ್ಟಲ್ಲಿ ನಾವು ನೆಕ್ಸ್ಟ್ ಒಂದು ಬರುತ್ತೆ. ಸೊ ಅವ್ನು ಅದೇ ಇದ್ರಲ್ಲಿ ಇರ್ತಾನೆ, ಗ್ಲೂ ಟು ದ ಸೀಡ್ಸ್. ಅಂಡ್ ನನ್ಗೆ ಅದು ಅನ್ನಿಸ್ತು ಆಕ್ಚುಲಿ, ಲೈಕ್ ಬಿಕಾಸ್ ನಾನು ಎಲ್ಲೂ ಒಂಥರ ಕಾನ್ಸಂಟ್ರೇಷನ್ ತಪ್ಪಲಿಲ್ಲ. ಬಟ್ ಇನ್ನೊಂದು ಕಂಪ್ಲೇಂಟ್ ಏನ್ ಬರುತ್ತೆ ಅಂದ್ರೆ, ಈ ಸಿನಿಮಾಗಲ್ಲ ಜನರಲಿ ಜನ ಹೇಳ್ತಾರೆ ಅಂದ್ರೆ ಬ್ರೀದಿಂಗ್ ಸ್ಪೇಸ್ ಇಲ್ಲ ಅನ್ಬಿಡ್ತಾರೆ. ಅದು ಯಾಕೆ ಬರುತ್ತೆ? ಅದು ಕೆಲವೊಂದು ಸಿನಿಮಾಗಳಲ್ಲಿ ಯಾಕೆ ಬ್ರೀದಿಂಗ್ ಸ್ಪೇಸ್ ಇರಲ್ಲ ಅಂತ? ಲೈಕ್ ಇನ್ನೊಂದು ಚೂರು ಇದ್ದಿದ್ರೆ ತುಂಬಾ ಡೈಲಾಗ್ ಟು ಡೈಲಾಗ್ ನಂದೇ ಒಂದು ಸಿನಿಮಾ ಇದೆ, ದನ ಕಾಯೋನು ಅಂತ, ನೋವು ಬಂದ್ಬಿಡುತ್ತೆ ಭಟ್ರದ್ದು. ಸೊ ಅದು ಪ್ಯಾಟರ್ನ್ ಪ್ಲಾನ್ ಮಾಡಿದ್ದು ಭಟ್ರು. ಅವಾಗ ನನ್ನ ಡೈಲಾಗ್ ಮುಗಿಯೋದಕ್ಕಿಂತ ಮುಂಚೆ ನಿಮ್ ಡೈಲಾಗ್ ಬರಬೇಕು. ಸೊ ಎಡಿಟ್ ಅಲ್ಲ ಅದು ಹಿಂಸೆ. ನಾನು ಮಾಡುವಾಗ್ಲೇ ಹೇಳ್ತಿದ್ದೆ 100% ನನ್ನ ಬೈಕೋತಾರೆ ಇದಕ್ಕೆ, ಯಾಕಂದ್ರೆ ಓವರ್ಲ್ಯಾಪ್ ವಾಯ್ಸಸ್. ನನ್ನ ಏನೋ ಮಾತು ಮುಗಿಸಿರಲ್ಲ ಅಷ್ಟರಲ್ಲಿ ನೀವು ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 1 ಸೆಕೆಂಡ್ ಮುಂಚೆನೆ, ನಾನು ಮುಗ್ಸಕ್ 1 ಸೆಕೆಂಡ್ ಮುಂಚೆ ನಿಮ್ ಡೈಲಾಗ್ ಓವರ್ಲ್ಯಾಪ್ ಆದಾಗ ಕಿವಿ ನೋವು, ತಲೆನೋವು ಎಲ್ಲ ಬರುತ್ತೆ. ಆ ಫಿಲ್ಮ್ ನಂಗೆ ತುಂಬಾ ಹಿಡಿಸ್ತು, ದನಕಾಯನ್ ಆಕ್ಚುಲಿ. ಅಂಡ್ ಅದೊಂಥರ ಈ ಒಂಥರ ಡೆಸರ್ಟ್ ರೀಜನ್ ತರ ಇರೋ ಒಂದು ನಾರ್ತ್ ಕರ್ನಾಟಕ ಸೈಡ್ ಅಲ್ಲೆಲ್ಲ ತೆಗ್ದಿರೋದು ಚೆನ್ನಾಗಿತ್ತು ಅದು ಆಕ್ಚುಲಿ, ಇವನ್ ದೋ ದಟ್ ಓವರ್ಲ್ಯಾಪ್ ವಾಸ್ ದೇರ್. ನೈಸ್. ಇನ್ನೊಂದು ನೀವ್ ಏನ್ ಯೂಸ್ ಮಾಡಿದ್ರಿ ಅಂದ್ರೆ, ಕೆಂಡಸಂಪಿಗೆಯಲ್ಲಿ ಈ ಸ್ಪ್ಲಿಟ್ ಸ್ಕ್ರೀನ್ ತರ ಬರುತ್ತೆ. ಅಂದ್ರೆ ಈ ಕಡೆ ರಾಜೇಶ್ ಅವರು ಪೊಲೀಸ್ ಆಫೀಸರ್ ರೋಲ್ ಪ್ಲೇ ಮಾಡಿರ್ತಾರೆ, ಅವ್ರೇನೋ ಹುಡುಕ್ತಾ ಇರ್ತಾರೆ, ಈ ಕಡೆ ಇವರಿಬ್ರು ಕಪಲ್ ಓಡೋಗ್ತಾ ಇರ್ತಾರೆ. ಅದು ಸ್ಕ್ರೀನ್ ನ ಕಟ್ ಮಾಡಿ ತೋರಿಸ್ತೀರಾ, ಕೆಲವೊಂದ್ಸರಿ ಸ್ಕ್ರೀನ್ ನ ಹಿಂಗೆ ಅರ್ಧ ಮಾಡಿ ತೋರಿಸ್ತೀರಾ, ಅದು ಯಾಕೆ ಅಂತ? ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಇವಾಗ ನಾನು ಇಲ್ಲೇನೋ ಮಾಡ್ತಿರ್ತೀನಿ, ಪಕ್ಕದ ರೂಮಲ್ಲಿ ಏನೋ ಮಾಡ್ತಿರ್ತಾರೆ, ಅಟ್ ಎ ಟೈಮ್ ತೋರ್ಸಕ್ಕೋಸ್ಕರ. ಇಲ್ಲ ಅಂದ್ರೆ ಇದನ್ನ ತೋರಿಸಿ ಅದನ್ನ ತೋರಿಸಿದಾಗ ಕೆಲವು ಸರ್ತಿ ಏನಾಗುತ್ತೆ, ಇದನ್ನ ತೋರಿಸಿ ಅಂದ್ರೆ ಇವನು ಇಲ್ಲಿಂದ ಹೊರಟಾಯ್ತಲ್ಲ, ಇನ್ನು ಅಲ್ಲಿ ಬಂದಿಲ್ವಾ ಅನ್ನೋ ಕ್ವಶನ್ ಬರಬಾರ್ದು. ಸೊ ಈ ಪ್ಯಾರಲಲ್ ಟೈಮ್ ಲೈನ್ ಬರಕ್ಕೋಸ್ಕರ ಅದ್ ಮಾಡೋದು. ಕರೆಕ್ಟ್. ಸೊ ಇವ್ರು ಮಾಡ್ಬೇಕಾದ್ರೆ ಇವರು ಮೂವ್ಮೆಂಟ್ ಇವಾಗ ಒಂದ್ ಗಂಟೆ ತೆಗಿತಾನೆ ಅಂದ್ರೆ ಆಲ್ರೆಡಿ ಅವ್ನು ಅದನ್ನ ಬ್ಯಾಗ್ ತಗೊಂಡು ಹೊರಡಕ್ ರೆಡಿ ಇದ್ದ ಅನ್ನೋದನ್ನ ಅಟ್ ಅ ಸೇಮ್ ಟೈಮ್ ಎರಡೂ ತೋರಿಸಿದ್ರೆ, ಸೊ ಅಲ್ಲೂ ಏನಾಗುತ್ತೆ, ಅಟ್ ಸೇಮ್ ಟೈಮ್ ತೋರಿಸುವಾಗ ಎರಡಕ್ಕೂ ಒಂದೇ ಡ್ಯೂರೇಷನ್ ಕೊಟ್ರೆ ನಾನು ಇಟ್ ವಿಲ್ ಬಿ ಹೆಲ್ಪ್ಫುಲ್. ನಾನು ಇಲ್ಲಿ ಗನ್ ತಗೊಳ್ಳೋ ಟೈಮ್ ಎಷ್ಟು ತಗೋತೀನಿ, ಅಲ್ಲಿ ಬ್ಯಾಗ್ ತಗೊಳ್ಳೋ ಡ್ಯೂರೇಷನ್, ಸೊ ವಿಶ್ವಲಿ ಆ ಡ್ಯೂರೇಷನ್ ನಾನು ಎಕ್ಸ್ಟೆನ್ಷನ್ ಕೊಟ್ಟಾಗ ಕಮ್ಯುನಿಕೇಟ್ ಆಗುತ್ತೆ. ನಾನು ಮಲ್ಟಿಪಲ್ ಶಾಟ್ ಹಾಕಿ ತುಂಬಾ ಚಿಕ್ಕ ಡ್ಯೂರೇಷನ್ ಇಟ್ರೆ ಅವ್ರು ಯಾವ್ದೋ ಒಂದು ನೋಡಿರ್ತಾರೆ, ಇನ್ನೊಂದನ್ನು ನೋಡಿರಲ್ಲ ಆಡಿಯನ್ಸ್. ಸೊ ಆ ತರ ಚಾಲೆಂಜು ಬರುತ್ತೆ ನಮ್ಗೆ. ನೈಸ್. ಅಂಡ್ ಫೈನಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಈಗ ಟಗರು ಮಾಡಿದ್ಮೇಲೆ ತಿರ್ಗಾ ಅಗೇನ್ ಸ್ವಲ್ಪ ನಾನ್ ಲೀನಿಯರ್ ಅದನ್ನು ಅದು ಈಸಿ ಆಯ್ತಾ? ಅಂದ್ರೆ ಬಿಕಾಸ್ ನಿಮ್ಗೊಂದು ಸೆಟ್ ಅಥವಾ ಅಲ್ಲಿ ಬಿಕಾಸ್
ಇದು ಅದಕ್ಕಿಂತ ಗ್ರಿಪ್ಪಿಂಗ್ ಆಗಿದೆ ಇದು ಆಕ್ಚುಲಿ ನೀವು ಹೇಳಕ್ ಹೋದ್ರೆ ಅಂಡ್ ಇಟ್ ಹ್ಯಾಸ್ ಲಾಟ್ ಆಫ್ ಅಂದ್ರೆ ಆ ಪ್ಲಾಟ್ ಅಲ್ಲೇ ತುಂಬಾ ನಡೀತಾನೂ ಇರುತ್ತೆ. ಸೊ ಹೆಂಗೆ ಟ್ರಾನ್ಸಿಷನ್ ಆದ್ರಿ ಅಂತ ಟಗರು ಟು ಪಾಪ್ಕಾರ್ನ್ ಮಂಕಿ ಟೈಗರ್? ಟಗರು ಅಲ್ಲಿ ವಿತ್ ದ ರೈಟಿಂಗ್ ದೇರ್ ವೆರ್ ಪ್ರೊವೈಡೆಡ್ ಕನ್ವೀನಿಯಂಟ್ ಶಾರ್ಟ್ಸ್ ಆ್ಯಂಡ್ ಏನು ಹೇಳೋದು ನಮ್ಸೋ ಅಂತ ಶಾರ್ಟ್ಸ್ ಇತ್ತು. ಪಾಪ್ಕಾರ್ನ್ ಅಲ್ಲಿ ವಾಟ್ ಹ್ಯಾಪನ್, ಇಟ್ ವಾಸ್ ವೆರಿ ಫಾಸ್ಟ್ಲಿ ಡನ್. ಓಕೆ. ಶೂಟಿಂಗ್ ಪ್ರಾಸೆಸ್ ಆಗಲಿಲ್ಲ. ಸೊ ಕೆಲವು ಕಡೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಲೈಕ್ ಲೂಪ್ ಹೋಲ್ಸ್ ತರ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋ, ನೀರಲ್ಲಿ ಹಿಂಗ್ ಮುಖ ತೊಳಿತಾನೆ, ಹೌದು. ಅದರ ಕಟ್ ಶಾಟ್ ಹೇಗಿತ್ತು ಅಂದ್ರೆ ವಾಶ್ ಬೇಸಿನಲ್ಲಿ ಮುಖ ತೊಳೆಯೋದು. ಸೊ ಆ ಕೆಲವು ಶಾರ್ಟ್ಸ್ ತೆಗಿಯಕ್ ಆಗಿರ್ಲಿಲ್ಲ ಸೂರಿಗೆ ಆ ಪಾಯಿಂಟ್ ಅಲ್ಲಿ. ಬಟ್ ಅದೇ ಟೈಮಲ್ಲಿ ಏನಾಗಿತ್ತು, ಪ್ರೊಡಕ್ಷನ್ ಹೌಸ್ ಪ್ಲಾನ್ ರಿಲೀಸ್ ಡೇಟ್. ಸೊ ಹಾಗಾಗಿ ಅದು ಹೋಗಿ ಮತ್ತೆ ಶೂಟ್ ಮಾಡಕ್ ಆಗಲ್ಲ ಅನ್ನೋದೊಂದೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು ಅದ್ರಲ್ಲಿ. ಬಟ್ ಅದು ಹೆಂಗ್ ಸಾರ್ಟ್ ಔಟ್ ಮಾಡ್ತೀರಾ? ಸಾರ್ಟ್ ಔಟ್ ಮಾಡಕ್ ಆಗ್ಲಿಲ್ಲ. ಓಕೆ. ವಿ ಟುಕ್ ಅ ಮಿಸ್ಟೇಕ್ ಲೈಕ್ ಬ್ಲಂಡರ್ ದಟ್ ಓಕೆ ಇದು ಅರ್ಥ ಆಗಬಹುದು ಅನ್ನೋ ಒಂದು ಸಣ್ಣ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಅವನಿಗೆ ಸ್ವಲ್ಪ ಸುಮ್ಮನೆ ಧೈರ್ಯ ಕೊಟ್ಟೆ. ಸೊ ಅದು ಕನೆಕ್ಟ್ ಆಗಿಲ್ಲ. ರೈಟ್. ದೋಸ್ ವೇರ್ ಆರ್ ಮಿಸ್ಟೇಕ್ಸ್. ಅಂಡ್ ಕೆಲವು ಸರ್ತಿ ಏನಾಗುತ್ತೆ, ಸೂರಿಗೆ ಹೇಳೋದು ನಾನು ಏನಂದ್ರೆ, ಪೀಪಲ್ ಕಮ್ ಫಾರ್ ರಿಲ್ಯಾಕ್ಸೇಷನ್ ಅಂಡ್ ಎಂಟರ್ಟೈನ್ಮೆಂಟ್. ಓಕೆ. ನಾವು ತುಂಬಾ ಹಿಂಸೆ ಅವನೇನ್ ರಿಯಲ್ ಲೈಫ್ ಅಲ್ಲಿ ನೋಡ್ತಿರ್ತಾನೆ ಅದೇ ಹಿಂಸೆ ಮತ್ತೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಕ್ ಇಷ್ಟಪಡಲ್ಲ ಅನ್ನೋ ಒಂದು ಪಾಯಿಂಟ್ ನಾನು ಆ ಸಿನಿಮಾದಲ್ಲೇ ಅವನಿಗೆ ತುಂಬಾನೇ ಅರ್ಥ ಮಾಡ್ಸಕ್ ಟ್ರೈ ಮಾಡಿದ್ದು. ರೈಟ್. ವರ್ಕ್ ಆಗಲ್ಲ ಸೂರಿ, ಎಂಟರ್ಟೈನ್ಮೆಂಟ್ ಬರ್ತಾರೆ, ತಿರ್ಗಾ ಗೋಲ್ ಅಲ್ಲೂ ಬೇಕಾ ಅನ್ನೋ ಒಂದು ಪಾಯಿಂಟ್. ಇಲ್ಲ ನಾನು ಇದು ಹೊಸ ಟ್ರೈ, ಸರಿ ಓಕೆ ಟ್ರೈ ಇರ್ಲಿ, ಬಟ್ ಫ್ರಮ್ ಮೈ ಗಟ್ ಫೀಲಿಂಗ್ ಐ ಆಮ್ ಸೇಯಿಂಗ್ ಇಟ್ ವಿಲ್ ನಾಟ್ ವರ್ಕ್ ಅನ್ನೋದು ಸುಮ್ಮನೆ ಸೂರಿಗೆ ಹಿಂಟ್ ಕೊಡ್ತಾ ಇದ್ದೆ. ಅಂಡ್ ಆದ್ರೆ ನೀವೀಗ ಆಸ್ ಅನ್ ಎಡಿಟರ್ ಮ್ಯೂಸಿಕ್ ನ ಹೇಗೆ ಸಿಂಕ್ ಮಾಡ್ತೀರಾ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಸಾಂಗ್ಸ್ ಅಲೋನ್. ಲೈಕ್ ಈಗ ಚರಣ್ ರಾಜ್ ಅವರು ಸೌಂಡ್ ಟ್ರ್ಯಾಕ್ ಅಲ್ಲಿ ತುಂಬಾ ಕೊಟ್ಟಿದ್ದಾರೆ ಅಲ್ವಾ. ಈಗ ಬಾಬಾಜಿ ಇರ್ಬೋದು, ಅಥವಾ ಕಲಾಹಿ ಅಂತ ಒಂದು ಬ್ಯಾಕ್ ಗ್ರೌಂಡ್ ಕೊಡ್ತಾರೆ, ಆಮೇಲೆ ಆ ಒಂದು ಟಾಯ್ ಇಂದ ಒಂದು ಸೌಂಡ್ ಬರುತ್ತಲ್ಲ, ಅಥವಾ ಆತರ. ಸೊ ಹೆಂಗೆ ಸಿಂಕ್ ಮಾಡ್ತೀರಾ ಅಂತ, ಲೈಕ್ ಅದಕ್ಕೊಂದು ನ್ಯಾಕ್ ಇರ್ಬೇಕಲ್ವಾ, ಅಥವಾ ಒಂದು ಸೆನ್ಸ್. ಸೂರಿ ಅಂದಾಗ ನನಗೆ ಫಸ್ಟ್ ಸಿನಿಮಾ ಇಂದ ನಾವು ಟ್ರೈಲರ್ ಮಾಡಿದಂಗೆ ಅಂದ್ರೆ, ಹಿ ವುಡ್ ಸೆಲೆಕ್ಟ್ ಆಲ್ ದ ಹಾಲಿವುಡ್ ಮ್ಯೂಸಿಕ್ಸ್, ಟ್ರ್ಯಾಕ್ಸ್ ಬರ್ಕೋತಾನೆ. ಟ್ರ್ಯಾಕ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಅವ್ನಿಗೆ ಯಾವ ಟೈಮಿಂಗ್ ಅಲ್ಲಿ ಸೌಂಡ್ ಬೇಕು. ಸೊ ನಾನು ಸೂರಿ ಶುರು ಮಾಡಿದ ಎಡಿಟಿಂಗ್ ಟೈಮಲ್ಲಿ ಹೆಂಗೆ ಅಂದ್ರೆ, ಪ್ರೊಮೋಸ್ ಎಲ್ಲ ಫಸ್ಟ್ ನಾವು ಆಡಿಯೋ ಎಡಿಟ್ ಮಾಡ್ತಿದ್ವಿ. ಆಡಿಯೋನ ಕೊಲಾಜ್ ಮಾಡಿ 1 minute film audio edit. Film audio for the trailer. That's how we did. 1 minute audio na first collage ಮಾಡಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಾಡಿ ಅದಕ್ಕೆ ತಕ್ಕಂಗೆ ಶಾರ್ಟ್ಸ್ ಹಾಕ್ತಿದ್ವಿ. ಸೊ ಲೈಕ್ ವೈಸ್ ಅದು. ಸೊ ಫಸ್ಟ್ ಸಿನಿಮಾ ಟ್ರೈಲರ್ ಅಲ್ಲಿ ಹಂಗೆ ಶುರು ಮಾಡಿದ್ಮೇಲೆ ನಾವು ಪ್ರತಿ ಸಿನಿಮಾಗೂ ಹೆಂಗ್ ಮಾಡ್ತಿದ್ವಿ, ಹಿ ವುಡ್ ಹ್ಯಾವ್ ಒಂದು ಸೀನ್ ಇಲ್ಲ ಒಂದು ಕ್ಯಾರೆಕ್ಟರ್ಗೆ ಅಂತ ಒಂದು ಮ್ಯೂಸಿಕ್ ಅವ್ನ ಮೈಂಡಲ್ಲಿ, ಅವ್ನ್ ಸೂಪರ್ ಮ್ಯೂಸಿಕ್ ಸೂಪರ್ ಆಗಿದೆ, ಅವ್ನು ನೋಟ್ ಮಾಡಿ ಇಟ್ಕೊಂಡ್ರೆ ಆ ಮ್ಯೂಸಿಕ್ ಮೇಲೆ ಕೆಲವು ಸರ್ತಿ ಅವ್ನ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಳ್ಳೋನು ಆ ತರ. ಸೊ ಪ್ರತಿ ಸಿನಿಮಾಗೂ ಈ ತುಂಬಾ ಚಾಲೆಂಜಿಂಗ್ ಜಾಗಗಳಲ್ಲಿ ಅವನು ಮ್ಯೂಸಿಕ್ ಕೊಟ್ಬಿಡ್ತಿದ್ದ ನನಗೆ. ವಿ ವುಡ್ ಸಿಂಕ್ ಬೇಸಿಕ್ ಥಿಂಗ್ಸ್ ಆನ್ ಇಟ್, ಬಟ್ ಅದ್ರ ಮೇಲೆ ಮಾಡ್ತಿದ್ದೆಲ್ಲ ಚರಣ್, ವಿಚ್ ಚರಣ್ ಹ್ಯಾಸ್ ಡನ್. ಚರಣ್ಸ್ ಮೂವೀಸ್ ಎಲ್ಲಾನು ನಾವು ಒಂದು ಬೇಸಿಕ್ ಕೊಡ್ತಾ ಇದ್ವಿ ಅಷ್ಟೇ. ಅದ್ರ ಅಪ್ಪನಂಗೆ ಕೊಡ್ತಿದ್ದಿದ್ದು ಅವನೇ. ಅದು ಅವನು ಹಿಸ್ ಕಮ್ಯುನಿಕೇಶನ್ ವಿತ್ ಡೈರೆಕ್ಟರ್, ದಟ್ಸ್ ಹಿಸ್ ಓನ್ ಟ್ಯಾಲೆಂಟ್. ನೈಸ್. ಈಗ ಏನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇವ್ರದ್ದು ಮ್ಯಾಶಪ್ ಅಂತ ಬರುತ್ತೆ, ಸೂರಿ ಫಿಲ್ಮ್ ಮ್ಯಾಶಪ್ ಅಂತ. ಅಂಡ್ ಮ್ಯಾಶಪ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಕಾನ್ಸೆಪ್ಟ್ ಈಗ. ಅಂದ್ರೆ ಈಗ ತಮಿಳಲ್ಲಿ ರಜನಿಕಾಂತ್ ಅವ್ರ ಬರ್ಡೇ ತಗೊಂಡ್ರೆ ಈ ಸನ್ ಟಿವಿ ಅವರೇ ಒಂದು ದೊಡ್ಡ ಮ್ಯಾಶಪ್ ಬಿಡ್ತಾರೆ ಅವ್ರದ್ದೆಲ್ಲ ಸಿನಿಮಾಗಳು. ಈ ಕಡೆ ಈಗ ಫ್ಯಾನ್ಸ್ ಇರ್ಲಿ, ಲೈಕ್ ಯಾರೇ ಇರ್ಲಿ, ಪುನೀತ್ ಅವ್ರದ್ದಿರ್ಲಿ, ದಿಲ್ ಬಿ ವೇಟಿಂಗ್ ಟು ಶೋ ದೇರ್ ಮ್ಯಾಶಪ್ ಅಲ್ವಾ. ಅದು ಅಷ್ಟು ಸ್ಕಿಲ್ ಸಾಕಾ ಅಂದ್ರೆ ಟು ಬಿಕಮ್ ಅನ್ ಎಡಿಟರ್? ಇಸ್ ದಟ್ ಒನ್ ಆಫ್ ದ ಗ್ರೇಟ್ ಸ್ಕಿಲ್ಸ್? ಪ್ರಾಬ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಕ್ಕೆ ಅದು ಸಾಕು. ಬಿಕಾಸ್ ಮೂವಿ ಅಂತ ಬಂದಾಗ ಇನ್ ಹೋಲ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಸೀನ್ಸ್, ಡಿಫ್ರೆಂಟ್ ಜಾನರ್ಸ್ ಆಫ್ ಮೂವೀಸ್ ಅಲ್ಲ. ಸೊ ಅದು ಜಸ್ಟ್ ನಿನಗೊಂದು ಗ್ರಿಪ್, ಮ್ಯೂಸಿಕ್ ರಿದಮ್ಗೆ ನಿನ್ ಗ್ರಿಪ್ ಹಿಡಿಯಕ್ ಆಗತ್ತೆ ಅನ್ನೋದಕ್ಕೆ ದಟ್ಸ್ ಅ ಗುಡ್ ಥಿಂಗ್. ಬಟ್ ಇನ್ ಹೋಲ್ ಬಂದಾಗ ಎಲ್ಲಿ ನೀನು ಲೆಂತ್ ಬಿಡ್ಬೇಕಾಗತ್ತೆ, ಎಲ್ಲಿ ಸಸ್ಟೈನ್ ಕೊಡಬೇಕು ಅನ್ನೋದಕ್ಕೆಲ್ಲ ಇಟ್ ಡಿಪೆಂಡ್ಸ್ ಆನ್ ಯೋರ್. One thing is from under whom you are learning, or from where you are watching and learning. So that depends, and it also depends on your number of days of work on the same field. Right. Day to day ನೀನು ಅದನ್ನೇ ಕೆಲಸ ಮಾಡ್ತಾ you improve. Nobody comes with correct ಎಲ್ಲ ನಾಲೆಜ್ ಜೊತೆಗೆ ಯಾರು ಹುಟ್ಟಲ್ಲ. ಮಾಡ್ತಾನೆ ಕಲಿಯೋದು.
ಆ್ಯಂಡ್ ನನಗೆ ಇನ್ನೊಂದು ಡೌಟ್ ಇತ್ತು, ಲೈಕ್ ಈಗ ಒಂದು ಇಮೋಷನ್ಸ್ ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಎಡಿಟರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಕಡ್ಡಿಪುಡಿ ಅಷ್ಟೇ ತುಂಬ ಸೈಲೆಂಟ್ ಸೀನ್ಸ್ ಇದೆ, ರಾಧಿಕಾ ಅವರು ಇರೋದಿರಲಿ ಅಥವಾ ದುನಿಯಾದಲ್ಲಿ ತೊಗೊಂಡ್ರೆ ಒಬ್ರಿಗೊಬ್ರಿಗೆ ಇಷ್ಟ ಅಂತ ಹೇಳ್ಕೊಳಕ್ಕೆ ತುಂಬ ಒದ್ದಾಡ್ತಾರಲ್ವ ಅವರು, ಆಗ ತುಂಬ ಸೈಲೆಂಟ್ ಸೀನ್ಸ್ ಎಲ್ಲ ಇದೆ. ನೀವು ಅದನ್ನ ಹೆಂಗೆ ಎನ್ಹ್ಯಾನ್ಸ್ ಮಾಡ್ತೀರಾ ಅಂತ, ಲೈಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇದು ಈ ಥರ ಬಿಟ್ಟರೆ ಇದು ವರ್ಕ್ ಆಗುತ್ತೆ ಇಮೋಷ್ನಲಿ ಅಂತ. ತುಂಬಾ ಎಕ್ಸ್ಪ್ರೆಸಿವ್ ಆಗಿದ್ದಾಗ ಆ ಕ್ಯಾರೆಕ್ಟರ್ಸು ವಿ ಟೆನ್ ಟು ವೆಯ್ಟ್ ಫಾರ್ ದರ್ ಬ್ರೀದಿಂಗ್. ಅವರು ಬ್ರೀದಿಂಗ್ ಮೇಲೆ ಶಾರ್ಟ್ಸ್ನ ಜಡ್ಜ್ ಮಾಡ್ತಾ ಇರ್ತೀವಿ, ಆರ್ ವಿತ್ ದೇರ್ ಐ ಎಕ್ಸ್ಪ್ರೆಷನ್ಸ್ ಆಗಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಜೊತೆಗೆ ವಿ ವೆಯ್ಟ್ ಫಾರ್ ದ ಬ್ರೀದಿಂಗ್. ಆ ಬ್ರೀತ್ ಇನ್ ಔಟ್ ಅದಕ್ಕೊಂದಿರೋ ಸ್ಪೇಸ್ ಕೊಡ್ತೀವಿ, ಹೌದು, ಅದು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹೀರೋದಾಗ್ಲಿ ಹೀರೋಯಿನ್ದಾಗ್ಲಿ ಇನ್ ಔಟ್ ನಾವು ಸ್ಪೇಸ್ ಕೊಟ್ಟಾಗ್ಲೇನೆ ನಮ್ಮ ಮ್ಯೂಸಿಕ್ಗೂ ಜಾಗ ಸಿಗೋದು. ಆ ಥರದ್ದೆಲ್ಲ ತುಂಬಾ ನೋಡ್ತಾ ಇರ್ತೀವಿ, ಕಣ್ ಮಿಟಕ್ಸೋದು ಆ ಥರ. ನೈಸ್, ಲವ್ಲಿ. ಸೊ ಥ್ಯಾಂಕ್ ಯು, ದಿಸ್ ವಾಸ್ ಲೈಕ್ ಅನ್ ಎಡಿಟಿಂಗ್ ಮಾಸ್ಟರ್ ಕ್ಲಾಸ್. ನಾನು ತುಂಬ ಕಲಿತೆ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ವರ್ಕ್ಸ್. ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್. ಥ್ಯಾಂಕ್ ಯು.